ನೀವು ನಿಮ್ಮ ಮಕ್ಕಳಿಗೆ ಫಾರ್ಮುಲಾ ಕೊಡ್ತಿದ್ದೀರಾ. ಫಾರ್ಮುಲಾ ಮಿಲ್ಕ್ ತುಂಬಾ ಒಳ್ಳೇದು. ಮಗು ವೆಯ್ಟ್ ಗೇನ್ ಆಗತ್ತೆ ಅಂತ ಫಾರ್ಮುಲಾ ಕೊಡ್ತಿದ್ದೀರಾ. ಯಾರೋ ಕೊಟ್ರು ಆ ಒಂದು ಕಾರಣಕ್ಕೂನು ಸಹ ಕೊಡ್ತಿದ್ದೀರಾ. ಇವತ್ತು ನಾನು ನನಗ್ ಗೊತ್ತಿರುವಂತಹ ಇನ್ಫಾರ್ಮೇಷನ್ ತುಂಬಾ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಫಾರ್ಮುಲಾ ಮಿಲ್ಕ್‌ಗಿಂತ ಬ್ರೆಸ್ಟ್ ಮಿಲ್ಕ್ ಎಷ್ಟು ಒಳ್ಳೇದು, ಫಾರ್ಮುಲಾ ಮಿಲ್ಕ್‌ನ ಕೊಡ್ತಿದ್ದೀರಾ ಅಂತಂದ್ರೆ ಯಾವ್ದು ಬೆಸ್ಟ್ ಮಾರ್ಕೆಟಲ್ಲಿ ಪ್ರೈಸ್ ಒಂದು ವಿಚಾರವಾಗೂ ಮಾತಾಡೋಣ ಆ್ಯಂಡ್ ಫಾರ್ಮುಲಾ ಮಿಲ್ಕಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಯಾವ ರೀತಿ ಚೆಕ್ ಮಾಡಬೇಕು ಆ್ಯಂಡ್ ಆಲ್ಸೋ ಫಾರ್ಮುಲಾ ಮಿಲ್ಕ್ ಹೆಸರಲ್ಲಿ ಮಕ್ಕಳಿಗೆ ಆರೋಗ್ಯಕ್ಕೆ ತೊಂದರೆ ಅವರ ಒಂದು ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ಗೆ ತೊಂದರೆ ಆಗ್ತಿರುವಂತಹ ಇಂಗ್ರೀಡಿಯೆಂಟ್ಸ್ ಕೆಲವು ಫಾರ್ಮುಲಾದಲ್ಲಿ ಇದೆ. ಅದನ್ನು ಹೇಳಿದ್ರೆ ನೀವು ನಂಬ್ತೀರಾ? ಎಸ್, ನೀವು ಇವತ್ತು ನಂಬಲೇಬೇಕು. ಇವತ್ತಿನ ಒಂದು ವಿಡಿಯೋದಲ್ಲಿ ಎಷ್ಟು ಮಾಹಿತಿ ಇರುತ್ತೆ ಅಂತಂದ್ರೆ ಯು ಡೋಂಟ್ ಇವನ್ ಬಿಲೀವ್, ಓ ಮೈ ಗಾಡ್, ಇಷ್ಟೊಂದೆಲ್ಲ ಫಾರ್ಮುಲಾ ಮಿಲ್ಕ್ ಅಲ್ಲಿ ಇರುತ್ತಾ ಅಂತ. ಹೌದು, ತುಂಬಾ ದಿನದಿಂದ ಈ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೆ, ಬಟ್ ಎಲ್ಲೋ ಒಂದ್ ಕಡೆ ಭಯ. ಯಾಕಂತಂದ್ರೆ ಫಾರ್ಮುಲಾ ಮಿಲ್ಕ್ ಮೇಲೆ ನಾವ್ ಏನೇನೋ ನಂಬಿರ್ತೀವಿ. ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಯಾವುದೇ ಒಂದು ಬ್ರ್ಯಾಂಡ್ನ ಅಲ್ಗಳಿತಿಲ್ಲ ಅಥವಾ ಅದು ಕೆಟ್ಟದು ಅಂತ ಹೇಳ್ತಿಲ್ಲ. ಏನಿದೆ, ಯಾವ ಬ್ರ್ಯಾಂಡ್ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ ಏನಿದೆ, ಯಾವುದು ಮಕ್ಳಿಗೆ ಒಳ್ಳೇದು, ಯಾವ್ದನ್ನ ನಾವು ಚೂಸ್ ಮಾಡಬೇಕು, ಯಾವ್ದನ್ನ ನಾವು ಚೂಸ್ ಮಾಡಬಾರ್ದು, ಇದನ್ನ ನಾನು ಡಿಟೇಲ್ ಆಗಿ ಹೇಳ್ತೀನಿ. ಎಸ್, ನಾನು ಆಕ್ಚುಲಿ ಈ ವಿಡಿಯೋ ಮಾಡಬೇಕು ಅಂತ ತುಂಬಾ ದಿನದಿಂದ, ಐ ಥಿಂಕ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದನೂ ಐ ವಾಸ್ ಜಸ್ಟ್ ಥಿಂಕಿಂಗ್, ನನ್ನ ಮೈಂಡಲ್ಲಿ ಓಡ್ತಾನೆ ಇತ್ತು, ಐ ಹ್ಯಾವ್ ಟು ಡೂ ದಿಸ್, ಐ ಹ್ಯಾವ್ ಟು ಡೂ ದಿಸ್ ಅಂತ. ಯಾಕೆ ಮಾಡಿರಲಿಲ್ಲ ಅಂತಂದ್ರೆ ಐ ಡೋಂಟ್ ನೋ ಹೇಗೆ ಇದನ್ನ ಜನಕ್ಕೆ ರೀಚ್ ಮಾಡೋದಕ್ಕೆ ಸಾಧ್ಯ ನನ್ನ ಕಡೆಯಿಂದ. ಆ್ಯಂಡ್ ಇದನ್ನ ಯಾವ ರೀತಿ ತಗೊಳ್ತೀರಾ ನೀವು ಆಸ್ ಅ ನನ್ನ ಫಾಲೋವರ್ಸ್ ಆಗಿ ಯಾವ ರೀತಿ ತಗೊಳ್ತೀರಾ. ಇದು ತುಂಬಾ ಕಡಿಮೆ ಜನ ಹೇಳೋದು, ಎಲ್ಲ ಫ್ಯಾಕ್ಟ್ಗಳನ್ನ ಹೇಳೋದು. ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಪ್ಲೀಸ್ ವಿಡಿಯೋನ ಡಿಟೇಲ್ ಆಗಿ ನೋಡಿ ಆ್ಯಂಡ್ ನಿಮ್ಮ ಮಕ್ಕಳಿಗೆ ಬೆಸ್ಟ್ನ ಕೊಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಸ್, ಸೊ ಮೊದಲನೇದಾಗಿ ಶುರು ಮಾಡೋಣ. ಫಾರ್ಮುಲಾ ಮಿಲ್ಕ್ ಅಂತಂದ್ರೆ ಏನು? ಫಾರ್ಮುಲಾ ಮಿಲ್ಕ್ ಅನ್ನೋದು ಒಂದು ಮಗುಗೆ ಕೊಡುವಂತಹ ಒಂದು ಹಾಲು. ಈ ಹಾಲಲ್ಲಿ ಬೇರೆ ರೀತಿಯಾದ ಅಂಶಗಳಿರುತ್ತೆ. ಯಾವ್ಯಾವ ರೀತಿ ಇರುತ್ತೆ ಅಂತಂದ್ರೆ ಪ್ರೋಟೀನ್ ಇರುತ್ತೆ, ಅದರಲ್ಲಿ ವೇ ಅಂತ ಹೇಳ್ತೀವಿ, ಕ್ಯಾಸೀನ್ ಅಂತ ಹೇಳ್ತೀವಿ, ಅಂಡ್ ಆಲ್ಸೋ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ. ಈ ಎಲ್ಲ ಅಂಶನೂ ಈ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ ಇರುತ್ತೆ. ಬ್ರೆಸ್ಟ್ ಮಿಲ್ಕ್ ಅನ್ನೋದು ಅಮೃತಕ್ಕೆ ಸಮಾನ. ಕೆಲವರು ಬ್ರೆಸ್ಟ್ ಮಿಲ್ಕ್ ನ ಮತ್ತು ಫಾರ್ಮುಲಾ ಮಿಲ್ಕ್ ನ ಎರಡು ಒಂದೇ ಅಂತ ಅನ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಇಲ್ಲ. ಬ್ರೆಸ್ಟ್ ಮಿಲ್ಕ್ ಅಲ್ಲಿ ತುಂಬಾ ರೀತಿಯಾದ ಒಳ್ಳೆ ಅಂಶಗಳಿರುತ್ತೆ. ನಮ್ಮ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಯಾವ ರೀತಿ ಒಂದು ಅಂಶ ಇರುತ್ತೆ ಅಂತಂದ್ರೆ, ನಾನು ಎಲ್ಲಾನು ನೋಟ್ ಮಾಡ್ಕೊಂಡಿದ್ದೀನಿ ನಿಮ್ಗೋಸ್ಕರ. ಓಕೆನಾ? 87% ಆಫ್ ವಾಟರ್ ಇರುತ್ತೆ, 7% ಆಫ್ ಲ್ಯಾಕ್ಟೋಸ್ ಇರುತ್ತೆ, 3.8% ಆಫ್ ಫ್ಯಾಟ್ ಇರುತ್ತೆ, 1% ಆಫ್ ಪ್ರೋಟೀನ್ ಇರುತ್ತೆ. ಇಷ್ಟೆಲ್ಲ ಅಂಶಗಳು ನಮ್ಮ ಒಂದು ಎದೆ ಹಾಲಲ್ಲಿ ಇರುತ್ತೆ. ಇಷ್ಟೆಲ್ಲನೂ ನಾವು ಫಾರ್ಮುಲಾ ಮಿಲ್ಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತಂದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ರೆ ಸರಿಯಾದ ಪ್ರಮಾಣನ ನಾವು ಸೆಲೆಕ್ಟ್ ಮಾಡ್ತಾನೆ ನಾವು ಅಬ್ಸರ್ವ್ ಮಾಡಿ ನಾವು ಇಂಗ್ರೀಡಿಯೆಂಟ್ಸ್ ನ ನೋಡಿ ತಗೊಳ್ಬೇಕಾಗತ್ತೆ. ತುಂಬಾ ಜನಗಳು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಎದೆ ಹಾಲ್ ಚೆನ್ನಾಗಿದ್ರು ಸಹ ಯಾರೋ ಒಬ್ರು ಕೊಟ್ಟಿದ್ರು ಫಾರ್ಮುಲಾ, ನನ್ ಮಗುಗುನು ನಾನ್ ಕೊಡೋಣ, ಆ ಮಗು ಎಷ್ಟು ದಪ್ಪ ಆಗಿತ್ತಲ್ಲ, ಚಬ್ಬಿ ಚಬ್ಬಿ ಆಗಿತ್ತಲ್ಲ, ತುಂಬಾ ದಪ್ಪ ಗುಂಡು ಗುಂಡು ಇದೆ, ಎದೆ ಹಾಲ್ ಕುಡ್ಸಿದ್ರೆ ಅಷ್ಟೇನಿಲ್ಲ, ಎದೆ ಹಾಲ್ ನೀರ್ ತರ ಇದೆ, ಫಾರ್ಮುಲಾ ಕೊಡು ಅಂತ ತುಂಬಾ ಜನ ಮಿಸ್ಟೇಕ್ ಮಾಡ್ತೀರಾ. ದಯವಿಟ್ಟು ಆ ಮಿಸ್ಟೇಕ್ ನೀವೇನಾದ್ರೂ ಮಾಡ್ತಿದ್ರೆ, ನಿಮಗೆ ಗೊತ್ತಿರೋರು ಏನಾದ್ರೂ ಮಾಡ್ತಿದ್ರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಆ ರೀತಿ ಮಾಡಬಾರ್ದು. ಮೊದಲನೇದಾಗಿ ಹೇಳೋದಾದ್ರೆ, ಫಾರ್ಮುಲಾ ಮಿಲ್ಕ್ ನ ಅನಿವಾರ್ಯ ಇದ್ದಾಗ ಮಾತ್ರ ಕೊಡ್ಬೇಕಾಗತ್ತೆ. ಏನೋ ಒಂದು ಹೆಲ್ತ್ ಇಶ್ಯೂಸ್ ಇಂದ ಎದೆ ಹಾಲು ಕಡಿಮೆ ಆಯ್ತು, ಎದೆ ಹಾಲು ಬರ್ತಿಲ್ಲ, ಅಥವಾ ಎದೆ ಹಾಲು ಕಂಪ್ಲೀಟ್ ಆಗಿ ಸ್ಟಾಪ್ ಆಗೇ ಹೋಯ್ತು, ಏನೂ ಆಪ್ಷನ್ ಇಲ್ಲ ಅಂತ ಅಂದಾಗ 6 ಮಂತ್ಸ್ ಬೇಬಿ ಒಳಗಡೆ, 6 ಮಂತ್ಸ್ ಬೇಬಿ ಅಂದ್ರೆ 6 ತಿಂಗಳ ಒಳಗಡೆ ಮಕ್ಕಳಿಗೆ ಫಾರ್ಮುಲಾ ಮಿಲ್ಕ್ಸ್ ನ ಕೊಡ್ಬೋದು. ಅದನ್ನ ನಾವು ಪ್ರಾಪರ್ ಆಗಿ ಇಂಗ್ರೀಡಿಯೆಂಟ್ಸ್ ನ ನೋಡಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅದನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ಅಂತಾನು ನಾನು ಇದೇ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್, ಅನಿವಾರ್ಯ ಇದ್ದಾಗ ಕೊಡ್ಲೇಬೇಕಾಗತ್ತೆ. 6 ತಿಂಗಳಾದ್ಮೇಲೆ ಇವಾಗ WHO ಏನ್ ಹೇಳುತ್ತೆ ಅಂತಂದ್ರೆ ಹಸು ಹಾಲ್ನ ಕೊಡ್ಬೋದು ಅಂತ. ಹಸು ಹಾಲ್ನ ಕೊಡೋದಕ್ಕಿಂತ ಮುಂಚೆ ಅಂತಂದ್ರೆ 0 to 6 ಮಂತ್ಸ್ ನಾವು ಫಾರ್ಮುಲಾ ಮಿಲ್ಕ್ಗೆ ಹೋಗ್ಬೇಕಾಗತ್ತೆ. ಇಫ್ ಯು ಹ್ಯಾವ್ ನೋ ಆಪ್ಷನ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಅಂತಂದ್ರೆ, ಎದೆ ಹಾಲು ಕುಡ್ಸಕ್ ಸಾಧ್ಯನೇ ಇಲ್ವಾ, ಯು ಕ್ಯಾನ್ ಗೋ ಫಾರ್ ಫಾರ್ಮುಲಾ. ಇದೊಂಥರ ಸೆನ್ಸಿಟಿವ್ ಟಾಪಿಕ್ ಈ ಫಾರ್ಮುಲಾ ಮಿಲ್ಕ್ ಅನ್ನೋದು. ಅಂದ್ರೆ ತುಂಬಾ ಜನ ಮಾತಾಡಲ್ಲ. ನಾನು ಅವಾಗ್ಲೇ ಹೇಳ್ದೆ, ಯಾವ್ದು ಸೇಫು ಯಾವ್ದು ಸೇಫ್ ಇಲ್ಲ ಅಂತ ತುಂಬಾ ಜನ ಮಾತಾಡೋದಿಲ್ಲ. ನಮಗೇನ್ ಗೊತ್ತು, ಫಾರ್ಮುಲಾ ಮಿಲ್ಕ್ ಅಂತಂದ್ರೆ ಎದೆ ಹಾಲ್ ತರನೇ ಅಂತ ಅನ್ಕೊಂಡಿರ್ತೀವಿ, ಬಟ್ ಖಂಡಿತವಾಗ್ಲೂ ಇಲ್ಲ. ಫಾರ್ಮುಲಾ ಮಿಲ್ಕ್ ಡೆಫಿನೆಟ್ಲಿ ವಿಲ್ ನಾಟ್ ಕಾಂಪನ್ಸೇಟ್ ಬ್ರೆಸ್ಟ್ ಮಿಲ್ಕ್. ಇದರಲ್ಲಿ ಸ್ವಲ್ಪ ಪ್ರಮಾಣದಷ್ಟು ಬ್ರೆಸ್ಟ್ ಮಿಲ್ಕ್ ರೀತಿ ಇರತ್ತೆ ಹೊರತು ಬ್ರೆಸ್ಟ್ ಮಿಲ್ಕ್ ನ ಇದು 100% ಆಗಿ ಕಾಂಪನ್ಸೇಟ್ ಮಾಡಕ್ಕಾಗಲ್ಲ. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್. ಅಂಡ್ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಇದು ನ್ಯೂ ಬಾರ್ನ್ಸ್ಗೆ, ಇನ್ಫೆಂಟ್ಸ್ಗೆ ಸೇಫಾ ಅಂತಂದ್ರೆ ಬ್ರೆಸ್ಟ್ ಮಿಲ್ಕ್ ಅಷ್ಟು ಸೇಫ್ ಅಲ್ಲ,
ಇಟ್ಸ್ ಸೇಫ್. ಮಗುಗೆ ಏನು ಕೊಡಕ್ಕಾಗಲ್ಲ, ಏನು ಆಪ್ಷನ್ ಇಲ್ಲದೆ ಇರೋದ್ರಿಂದ ನೀವು ಫಾರ್ಮುಲಾ ಮಿಲ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಂಡ್ ನಿಮ್ಮ ಮಗುವಿಗೆ ಎದೆ ಹಾಲು ಅಂತಂದ್ರೆ ತಾಯಿಯಾಗಿ ನಿಮ್ಗೆ ಎದೆ ಹಾಲು ತುಂಬಾ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ಎದೆ ಹಾಲನ್ನೇ ಕೊಡಿ. ದಯವಿಟ್ಟು ಫಾರ್ಮುಲಾಗೋಸ್ಕರ ಹೋಗ್ಬೇಡಿ. ಫಾರ್ಮುಲಾ ಫಾರ್ಮುಲಾ ಅಂತ ಈಗ ಒಂಥರ ಟ್ರೆಂಡ್, ಅವರು ಕುಡಿಸಿದ್ರು ಅಂತ ಇವರು ಕುಡಿಸೋದು, ಆ ರೀತಿ ಮಾಡಕ್ ಹೋಗ್ತಾರೆ. ನಿಮಗೆ ಗೊತ್ತು ಅದಿತಿ ಇಸ್ 1.8 kg ಅಂಡ್ ಲಿಟಲ್ ಈಸ್ 1960 ಅಂದ್ರೆ 1 kg 960 ಗ್ರಾಮ್. ಅವ್ರಿಬ್ರಿಗೂ ಹಾಸ್ಪಿಟಲ್ ಅಲ್ಲಿ ಮಾತ್ರ ನಾನು ಕೊಟ್ಟಿದ್ದು. ಬಟ್ ಅದಿತಿಗೆ ನಾನು ಈ ತಪ್ಪು ಮಾಡಿದ್ದೀನಿ. ಈ ತಪ್ಪು ಮಾಡಾದ್ಮೇಲೆ ಗೊತ್ತಾದ್ಮೇಲೆ ಐ ರಿಗ್ರೆಟ್ ಅ ಲಾಟ್. ಬಟ್ ಲಿಟಲ್ ಗೆ ನಾನು ಆ ತಪ್ಪು ಮಾಡ್ಲಿಲ್ಲ. ಏನ್ ತಪ್ಪು ಮಾಡಿದೆ ಅಂತಂದ್ರೆ ವೇಟ್ ಗೇನ್ ಆಗ್ತಾರೆ ಅಂತ ತುಂಬಾ ಜನ ಹೇಳಿದ್ರು. ಐ ಟ್ರೈಡ್ ಆಲ್ಸೋ. ಅಂದ್ರೆ ಎದೆ ಹಾಲು ಚೆನ್ನಾಗಿದ್ರು ಸಹ ಕೊಡ್ತಾ 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 ಬಂದೆ. ಐ ಥಿಂಕ್ ಅರೌಂಡ್ 2 to 3 ಮಂತ್ಸ್ ವರ್ಗು ನಾನು ಇದೇ ತಪ್ಪನ ಮಾಡ್ಕೊಳ್ತಾ ಬಂದೆ. ಬಟ್ ಲಿಟಲ್ ಏಲಿ ಇದುವರೆಗೂ ಹಾಸ್ಪಿಟಲ್ ಅಲ್ಲಿ ಜಸ್ಟ್ 2 ಡೇಸ್ ಅಷ್ಟೇ ನಾವು ಕೊಟ್ಟಿದ್ದು. ಅದಾದ್ಮೇಲೆ ನಾನು ಇದುವರೆಗೂ ಫಾರ್ಮುಲಾ ಕೊಟ್ಟಿಲ್ಲ. ಎದೆ ಹಾಲು ನಿಮಗೆ ಚೆನ್ನಾಗಿದೆ ಅಂತಂದ್ರೆ ಗಿವ್ ಯೋರ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್ ಅಂಟಿಲ್ 6 ಮಂತ್ಸ್. 6 ಮಂತ್ಸ್ ಆದ್ಮೇಲೆ ನೀವು ಹಸು ಹಾಲನ್ನ ಕೊಡಬಹುದು. ಅವರ ಆಹಾರಕ್ಕೆ ನೀವು ಹಸು ಹಾಲುಗಳನ್ನ ಬಳಸ್ಬೋದು. ಇನ್ನೂ ತುಂಬಾ ಮನೆಗಳಲ್ಲಿ ಏನ್ ತಪ್ಪು ಮಾಡಿ, ನನಗೂ ಈ ಸಜೆಷನ್ಸ್ ರೀಸೆಂಟ್ ಆಗು ಸಿಕ್ತು ಅಂಡ್ ಅದಿತಿ ಟೈಮಲ್ಲೂ ಸಿಕ್ಕಿತ್ತು. ಏನು ಅಂತಂದ್ರೆ ಹಸು ಹಾಲನ್ನ ತಂದ್ಬಿಟ್ಟು ತೆಳ್ಳಗ್ ಮಾಡು ಕುಡ್ಸು, ಏನಾಗಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಮಾಡಕ್ ಹೋಗ್ಬಿಡಿ. 6 ತಿಂಗಳಿಂದ ಒಳಗಡೆ ಮಕ್ಳುಗಳಿಗೆ ಇದನ್ನ ಮಾಡಬಾರ್ದು. ಯಾಕೆ ಹಸು ಹಾಲನ್ನ ಕೊಟ್ರೆ ಮಕ್ಳಿಗೆ ತೊಂದರೆ ಆಗುತ್ತೆ ಅಂತ ನಾನು ಇದೇ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಏನು ಅಂತಂದ್ರೆ ಇವಾಗ ನಮಗ್ ಗೊತ್ತಾಯ್ತಲ್ಲ ಫಾರ್ಮುಲಾ ಯಾಕೆ, ಫಾರ್ಮುಲಾ ಅಂದ್ರೆ ಫಾರ್ಮುಲಾ ಬೆಸ್ಟಾ ಅಥವಾ ಬ್ರೆಸ್ಟ್ ಮಿಲ್ಕ್ ಬೆಸ್ಟಾ ಅಂತ. ಬ್ರೆಸ್ಟ್ ಮಿಲ್ಕೇ ಆಬ್ವಿಯಸ್ಲಿ ಬೆಸ್ಟ್. ಯಾಕಂತಂದ್ರೆ ಅದು ಅಮೃತಕ್ಕೆ ಸಮಾನ. ಅದು ಒಂಥರ ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತೀವಿ, ಗೋಲ್ಡನ್ ಡ್ರಾಪ್ಸ್ ಅಂತ ಹೇಳ್ತೀವಿ. ಸೊ ಬ್ರೆಸ್ಟ್ ಮಿಲ್ಕೇ ಬೆಸ್ಟ್. ಬ್ರೆಸ್ಟ್ ಮಿಲ್ಕ್ ಇಲ್ವಾ, ಅನಿವಾರ್ಯ ಹೋಗ್ಲೇಬೇಕು ಫಾರ್ಮುಲಾಗೆ 0 to 6 ಮಂತ್ಸ್ ಮಕ್ಳುಗಳಿಗೆ. ಈಗ ಪ್ರಶ್ನೆ ನಮ್ಗೆ ಕಾಡೋದು ಯಾವ್ದು ಅಂದ್ರೆ ಯಾವ್ದು ಬೆಸ್ಟ್. ಓ ಮೈ ಗಾಡ್, ಫಾರ್ಮುಲಾದಲ್ಲಿ ಇಷ್ಟೊಂದೆಲ್ಲ ಇದೆಯಾ, ಏನನ್ನ ನೋಡ್ಬೇಕು, ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಯಾವ್ದನ್ನ ನಾವು ಗಮನ ಇಟ್ಟು ನೋಡ್ಬೇಕು ಅಂತ ಹೇಳೋದಾದ್ರೆ, ಈಗ ಮಾರ್ಕೆಟ್ ಅಲ್ಲಿ ನಮ್ಗೆ ತುಂಬಾ ಅವೈಲೇಬಲ್ ಇದೆ. ಓಕೆನಾ. ಸೊ ತುಂಬಾ ಬ್ರ್ಯಾಂಡ್ಸ್ ಗಳು, ಲ್ಯಾಕ್ಟೋಸ್ ಅಂತೆ, ಸಿಮಿಲಾಕ್ ಅಂತೆ, ಸಾಕಷ್ಟು ಬ್ರ್ಯಾಂಡ್ಸ್ ಗಳು ನಮ್ಗೆ ಅವೈಲೇಬಲ್ ಇದೆ. ಈ ಒಂದು ಫಾರ್ಮುಲಾ ಮಿಲ್ಕ್ ನ ನೀವೇನಾದ್ರೂ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಯಾವ ಒಂದು ಅಂಶನ, ಯಾವ ಒಂದು ಇಂಗ್ರೀಡಿಯೆಂಟ್ಸ್ ನ ಫಸ್ಟ್ ನೀವು ಗಮನ ವಹಿಸ್ಬೇಕು ಅಂತ ಅಂದ್ರೆ ಪ್ರೋಟೀನ್ ವ್ಯಾಲ್ಯೂನ ನೀವು ನೋಡ್ಬೇಕಾಗತ್ತೆ. ಹೌದು, ಇದು ನಿಮ್ಗೆ ಫಾರ್ಮುಲಾ ಬಾಕ್ಸ್ ಅಲ್ಲೇನೆ ಎಲ್ಲಾನು ಕೊಟ್ಬಿಟ್ಟಿರ್ತಾರೆ. ಈ ಅವೇರ್ನೆಸ್ ತಿಳ್ಕೊಳ್ಳಿ ಅಂತ ನಾನು ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಅಂಡ್ ಆಲ್ಸೋ ಇಷ್ಟೆಲ್ಲ ಡೀಟೇಲ್ ನೀವು ಹೋಗಿ ಮೆಡಿಕಲ್ ಸ್ಟೋರ್ ಅಥವಾ ಡಾಕ್ಟರ್ಸ್ ಪೀಡಿಯಾಟ್ರಿಷಿಯನ್ ಹತ್ರ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಹೇಳಲ್ಲ ಅವರೆಲ್ಲ. ಬಟ್ ನೀವು ಇದನ್ನ ಅವೇರ್ನೆಸ್ ರೀತಿ ನಾನು ಇದನ್ನ ಕ್ರಿಯೇಟ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಮೊದಲನೇದಾಗಿ ಪ್ರೋಟೀನ್ ವ್ಯಾಲ್ಯೂ ನೋಡ್ಬೇಕಾಗತ್ತೆ. ಸೊ ವಾಟ್ ಇಸ್ ಪ್ರೋಟೀನ್ ವ್ಯಾಲ್ಯೂ ಅಂತ ಹೇಳೋದಾದ್ರೆ, ಪ್ರೋಟೀನ್ ಅನ್ನೋದು ನಮ್ಮ ಒಂದು ಬಾಡಿಗೆ ಬಿಲ್ಡಿಂಗ್ ಬ್ಲಾಕ್ ಇದ್ದಾಗೆ. ನಮ್ಮ ಹೇರ್ಗಿರಬಹುದು, ಸ್ಕಿನ್ಗಿರಬಹುದು, ನಮ್ಮ ಎನ್ಸೈಮ್ಸ್ ಅಂತ ಏನ್ ಹೇಳ್ತೀವಿ, ಬ್ಯಾಕ್ಟೀರಿಯಾಸ್ ಅಥವಾ ಸೆಲ್ಸ್, ಅಂಡ್ ಆಲ್ಸೋ ನಮ್ಮ ಒಂದು ಕಂಪ್ಲೀಟ್ ಮಸಲ್ಸ್ ಇರಬಹುದು. ಅಂಡ್ ಇನ್ನೊಂದು ಏನು ಅಂತಂದ್ರೆ ಸೆಲ್ಸ್, ಹೇರ್, ಸ್ಕಿನ್, ಬೋನ್, ಮಸಲ್ಸ್ ಎಲ್ಲ ಮೂಳೆಗಳಿಗೂ ಸಹ ಪ್ರೋಟೀನ್ ಅನ್ನೋದು ನಮಗೆ ಒಂದು ತರಹ ಶಕ್ತಿ ನೀಡುತ್ತೆ. ನಮ್ಮ ಕಂಪ್ಲೀಟ್ ಓವರ್ ಆಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗೋದಕ್ಕೆ ಪ್ರೋಟೀನ್ ಬೇಕೇ ಬೇಕಾಗುತ್ತೆ. ಸೊ ಪ್ರತಿ ಒಂದು ಫಾರ್ಮುಲಾ ಮಿಲ್ಕ್ ನ ನೀವು ಸೆಲೆಕ್ಟ್ ಮಾಡುವಾಗ ಪ್ರೋಟೀನ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಬೇಕಾಗತ್ತೆ. ಪ್ರೋಟೀನ್ ಅನ್ನೋದು ನಮ್ಮ ಬಾಡಿಗೆ ಇಷ್ಟೊಂದು ಒಳ್ಳೇದಂತ ನಮಗೆ ಗೊತ್ತಾಯ್ತು. ಇವಾಗ ಈ ಪ್ರೋಟೀನ್ ಅನ್ನೋದು ನಮ್ಮ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಎಷ್ಟಿದೆ ಅಂತ ನಾವು ನೋಡ್ಲೇಬೇಕಲ್ವಾ. ಬಿಕಾಸ್ ಈಗ ನಮಗ್ ಗೊತ್ತಾಯ್ತು ಫಾರ್ಮುಲಾ ಮಿಲ್ಕ್ ಗಿಂತ ಬ್ರೆಸ್ಟ್ ಮಿಲ್ಕ್ ತುಂಬಾ ಒಂದು ಏನು ಇಂಪಾರ್ಟೆಂಟ್ ಆಗಿರುತ್ತೆ, ಅಥವಾ ಇದೇ ತುಂಬಾ ಮುಖ್ಯ ಕಂಪೇರ್ ಟು ಫಾರ್ಮುಲಾ ಮಿಲ್ಕ್. ಸೊ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಂತ ಅವಾಗ್ಲೇನೆ ನಾನು ಹೇಳಿದೆ, 1.1 ಗ್ರಾಮ್ ಪರ್ 100 ml ಅಂತ. ಸೊ ಇಷ್ಟು ಒಂದು 1.1 ಗ್ರಾಮ್ ಅಷ್ಟೇನೆ ಇರುತ್ತೆ, ಜಾಸ್ತಿ ಏನ್ ಪ್ರೋಟೀನ್ ಇರೋದಿಲ್ಲ ನಮ್ಮ ಒಂದು ಬ್ರೆಸ್ಟ್ ಮಿಲ್ಕ್ ಅಲ್ಲಿ. ನೇಚರ್ ಅದೇ ರೀತಿ ಮಾಡಿರೋದು. ನಮ್ಮ ಬಾಡಿಗೆ, ನಮ್ಮ ಮಗುವಿನ ಬಾಡಿಗೆ ಎಷ್ಟು ಬೇಕೋ ಅಷ್ಟೇನೆ ನಮ್ಮ ಎದೆ ಹಾಲಲ್ಲಿ ಪ್ರೋಟೀನ್ ಅನ್ನೋದು ಇರುತ್ತೆ. ಹಾಗಂತ ತುಂಬಾ ಎಕ್ಸೆಸ್ ಆಫ್ ಅಮೌಂಟ್ ಆಫ್ ಪ್ರೋಟೀನ್ ಏನು ಇರೋದಿಲ್ಲ. ನಮ್ಮ ಎದೆ ಹಾಲಲ್ಲಿ 1.1 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಆದ್ರೆ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ತುಂಬಾ ಹೆಚ್ಚಿಗೆ ಪ್ರೋಟೀನ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದೀರಾ, ಗೊತ್ತಿರುತ್ತೆ ನಿಮ್ಗೂನು, ನಾನು ಇದನ್ನ ಫೇಸ್ ಮಾಡಿದ್ದೀನಿ. ಯಾವುದು ಅಂತಂದ್ರೆ ಫಾರ್ಮುಲಾ ಮಿಲ್ಕ್ ನ ಕೊಡೋದ್ರಿಂದ ಮಗು ಚಬ್ಬಿ ಆಗುತ್ತೆ, ಗುಂಡು ಗುಂಡು ಆಗುತ್ತೆ. ಅಂಡ್ ನೀವ್ ಇನ್ನೂ ಅಬ್ಸರ್ವ್ ಮಾಡಿರ್ಬಹುದು, ಫಾರ್ಮುಲಾ ಮಿಲ್ಕ್ ನ ಕೊಟ್ಟಾಗ ಮಗು ಜಾಸ್ತಿ ಅವರ್ಸ್ ನಿದ್ದೆ ಮಾಡ್ತಾರೆ. ಬ್ರೆಸ್ಟ್ ಮಿಲ್ಕ್ ಕೊಟ್ಟಾಗ ಅವಾಗ ಎದ್ದೇಳೋದು, ಅವಾಗ ಸುಸು ಮಾಡೋದು, ಇದೆಲ್ಲ ಮಾಡ್ತಿರ್ತಾರೆ. ಯಾಕೆ ಅಂತಂದ್ರೆ ಆ ಫಾರ್ಮುಲಾ ಮಿಲ್ಕ್ ಅಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಹೆಚ್ಚಾಗಿ ಪ್ರೋಟೀನ್ ಇರುವಂತಹ ಒಂದು ಫಾರ್ಮುಲಾ ಮಿಲ್ಕ್ ನ ಬಳಸೋದ್ರಿಂದ 2 ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಮಕ್ಕಳ ಮೇಲೆ. ನಮ್ಮ ಒಂದು ಶಿಶುಗಳು, ಪುಟ್ಟ ಪುಟ್ಟ ಕಂದಮ್ಮಗಳಿಗೆ 2 ಇಂಪ್ಯಾಕ್ಟ್ ಆಗುತ್ತೆ. ಒಂದು ಕಿಡ್ನಿಗೆ ಒಂದು ಸಮಸ್ಯೆ ಬರಬಹುದು, ಅಥವಾ 2
ರ್ಯಾಪಿಡ್ ಗ್ರೋತ್ ಆಗ್ಬೋದು, ತುಂಬಾ ಹೆವಿ ವೆಯ್ಟ್ ಆಗ್ತಾರೆ, ಎಕ್ಸೆಸ್ ವೆಯ್ಟ್ ಆಗ್ತಾರೆ. ಇದರಿಂದ ಪ್ರಾಬ್ಲಮ್ ಏನು ಅಂತಂದ್ರೆ ಚೈಲ್ಡ್ಹುಡ್ ಒಬೇಸಿಟಿ ಬರುವಂತಹ ಚಾನ್ಸಸ್ ಸಹ ಇರುತ್ತೆ. ಯಾವ ರೀತಿ ಚೈಲ್ಡ್ಹುಡ್ ಒಬೇಸಿಟಿ ಅಂತಂದ್ರೆ ಇದು ಒಂದು ರಿಸರ್ಚ್ ಸಹ ಪ್ರೂವ್ ಆಗಿದೆ. ಏನ್ ರಿಸರ್ಚ್ ಅಂತಂದ್ರೆ ಒಂದು 15,000 ಮಕ್ಕಳಿಗೆ ಒಂದು ರಿಸರ್ಚ್ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ 15,000 ಮಕ್ಕಳನ್ನ 6 ವರ್ಷಗಳ ಕಾಲ ಫಾರ್ಮುಲಾ ಮಿಲ್ಕ್ ನ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಮಿಲ್ಕ್ ಅಲ್ಲೂ 3 ರೀತಿ ಅಂತಂದ್ರೆ 2 ಕ್ಯಾಟಗರಿ ಮಕ್ಕಳುಗಳಿಗೆ 15,000ದಲ್ಲಿ 3 ಭಾಗ ಮಾಡಿ ಮಕ್ಕಳನ್ನ, ನಂಬರ್ಸ್ ಆಫ್ ಮಕ್ಕಳನ್ನ ಒಂದು ಕ್ಯಾಟಗರಿ ಮಾಡಿ ಒಂದು ಕ್ಯಾಟಗರಿ ಆಫ್ ಮಕ್ಕಳಿಗೆ ಕಂಪ್ಲೀಟ್ ಬ್ರೆಸ್ಟ್ ಮಿಲ್ಕ್ ನ ಅವ್ರು ಕೊಟ್ಟಿದ್ದಾರೆ. ಇನ್ನೊಂದು ಸೆಕೆಂಡ್ ಕ್ಯಾಟಗರಿ ಆಫ್ ಮಕ್ಕಳುಗಳಿಗೆ ಹೈ ಪ್ರೋಟೀನ್ ಇರುವಂತಹ ಒಂದು ಫಾರ್ಮುಲಾ ಮಿಲ್ಕ್ ನ ಕೊಟ್ಟಿದ್ದಾರೆ. ಥರ್ಡ್ ಕ್ಯಾಟಗರಿ ಆಫ್ ಮಕ್ಕಳುಗಳಿಗೆ ಲೋ ಪ್ರೋಟೀನ್ ಫಾರ್ಮುಲಾ ಮಿಲ್ಕ್ ನ ಕೊಟ್ಟಿದ್ದಾರೆ. ಸೊ 6 ವರ್ಷ ಆದ್ಮೇಲೆ ಆ ಮಕ್ಕಳ ಒಂದು ಕಂಪ್ಲೀಟ್ BMI ಅಂತ ಏನ್ ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ನ ಚೆಕ್ ಮಾಡಿದಾಗ ಹೈ ಪ್ರೋಟೀನ್ ಇತ್ತಲ್ಲ ಆ ಫಾರ್ಮುಲಾ ಮಿಲ್ಕ್, ಅಂತಹ ಮಕ್ಕಳುಗಳಿಗೆ ಚೈಲ್ಡ್ಹುಡ್ ಒಬೇಸಿಟಿ ಆಗಿದೆ. ಅಂಡ್ ಆಲ್ಸೋ ಆ ಮಕ್ಕಳ ಒಂದು ಕಂಪ್ಲೀಟ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ, ತುಂಬಾ ಹೈ ರೇಟ್ ಅಲ್ಲಿ ಅವರು ತುಂಬಾ ಹೆಫ್ಟಿ ಆಗಿರೋದು, ತುಂಬಾ ಚಬ್ಬಿ ಆಗಿರೋದು, ಈ ರೀತಿ ಇದಾಗಿದೆ. ಏನ್ ಗೊತ್ತಾ, ಫಾರ್ಮುಲಾ ಮಿಲ್ಕ್ ನ ನಾವು ಮಕ್ಕಳಿಗೆ ಕೊಡ್ತಿದೀವಿ ಅಂತಂದ್ರೆ ಯಾವುದೋ ಒಂದು ನೋಷನ್ ಅಲ್ಲಿ ಇರ್ತೀವಿ ದಟ್ ಫಾರ್ಮುಲಾ ಮಿಲ್ಕ್ ನ ಕೊಟ್ರೆ ಮಕ್ಕಳು ಚೆನ್ನಾಗಿ ಚಬ್ಬಿ ಆಗ್ತಾರೆ ಅಂತ. ಈ ವಿಡಿಯೋನ ನೋಡ್ತಿರುವಂತಹ ಮೋಸ್ಟ್ ಆಫ್ ದ ಅಮ್ಮಂದಿರು ಅನ್ಕೊಂಡಿರೋದು ಇದೇನೆ, ಫಾರ್ಮುಲಾ ಮಿಲ್ಕ್ ನ ಕೊಟ್ರೆ ಮಕ್ಕಳು ಚಬ್ಬಿ ಆಗ್ತಾರೆ. ಯಾವ ತಾಯಂದಿರಿಗೆ ತಾನೇ ಮಕ್ಕಳು ಚಬ್ಬಿ ಆಗಿರೋದು ಇಷ್ಟ ಇಲ್ಲ. ಈಗಿನ ಸಮಾಜ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಮಕ್ಕಳು ಸಪೂರ ಸಣ್ಣ ಇದ್ರೆ ಅನ್ಹೆಲ್ದಿ, ಗುಂಡು ಗುಂಡು ದಪ್ಪ 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 ಇದ್ರೆ ದೇ ಆರ್ ಹೆಲ್ದಿ ಅನ್ನೋದು ತುಂಬಾ ಒಂದು ಜನಗಳ ಒಂದು ಥಾಟ್ಸ್ ಆಗಿರುತ್ತೆ, ಆಲೋಚನೆ ಆಗಿರುತ್ತೆ. ಸೊ ಯಾವ ಅಮ್ಮಂದಿರಿಗೆ ಬೇಡ ಅಂತ ಅನ್ಸುತ್ತೆ ಗುಂಡು ಗುಂಡು ಇರುವಂತಹ ಮಕ್ಕಳು. ಸೊ ಅದಕ್ಕೋಸ್ಕರ ಫಾರ್ಮುಲಾನ ಕೊಡ್ತಿರ್ತೀವಿ. ಇವಾಗ ರಿಸರ್ಚ್ ಅಲ್ಲೂ ಸಹ ಇದನ್ನೇ ಹೇಳಿದ್ದಾರೆ. ಸೊ ಅವ್ರ ಒಂದು ಕೇಸ್ ಸ್ಟಡಿ ಮಾಡಿದಾಗ 15,000 ಮಕ್ಕಳಲ್ಲಿ ಯಾವ ಮಕ್ಕಳಿಗೆ ಹೈ ಪ್ರೋಟೀನ್ ಇರುವಂತಹ ಒಂದು ಫಾರ್ಮುಲಾ ಮಿಲ್ಕ್ ಕೊಟ್ಟಂತಹ ಮಕ್ಕಳುಗಳಿಗೆ ಚೈಲ್ಡ್ಹುಡ್ ಒಬೇಸಿಟಿ, ಓವರ್ ವೇಟ್ ಇರುವಂತಹ ಮಕ್ಕಳುಗಳು, ಅಂಡ್ ಆಲ್ಸೋ ಚೈಲ್ಡ್ಹುಡ್ ಒಬೇಸಿಟಿ ಅಂತಂದ್ರೆ ಮಕ್ಕಳಿಗೆ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇರುತ್ತೆ. ಆಫ್ಟರ್ 6 ಇಯರ್ಸ್ ಒಂದು ಬಾಡಿ ಮಾಸ್ ಇಂಡೆಕ್ಸ್, ಆಫ್ಟರ್ 6 ಇಯರ್ಸ್ ಅವರು ಬಾಡಿ ಮಾಸ್ ಇಂಡೆಕ್ಸ್ ನ ಚೆಕ್ ಮಾಡಿದಾಗ ಈ ರೀತಿ ಎಲ್ಲ ಇದೆ. ಸೊ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಅಂಡ್ ತುಂಬಾ ಒಂದು ಕಾನ್ಶಿಯಸ್ ಆಗಿ ನಾವು ಫಾರ್ಮುಲಾ ಮಿಲ್ಕ್ ನ ಸೆಲೆಕ್ಟ್ ಮಾಡಬೇಕು. ಯಾವ ಫಾರ್ಮುಲಾ ಮಿಲ್ಕ್ ನ ನೀವು ನಿಮ್ಮ ಮಕ್ಕಳಿಗೆ ಸೆಲೆಕ್ಟ್ ಮಾಡ್ತೀರಾ, ಅನಿವಾರ್ಯ ಇದ್ರೆ ಮಾತ್ರ ಸೆಲೆಕ್ಟ್ ಮಾಡಿ ದಯವಿಟ್ಟು. ಇಲ್ಲ ಅಂತಂದ್ರೆ ನೀವು ಬ್ರೆಸ್ಟ್ ಮಿಲ್ಕ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಇಲ್ವೇ ಇಲ್ವಾ, ಇಫ್ ಯು ಹ್ಯಾವ್ ಅ ಸೀರಿಯಸ್ ಹೆಲ್ತ್ ಕಂಡೀಷನ್, ಬರ್ತಾನೆ ಇಲ್ಲ ಕೆಲವ್ರಿಗೆ ಇಮಿಡಿಯೇಟ್ ಆಗಿ ಅಂತಂದ್ರೆ ಆಲ್ ಆಫ್ ಎ ಸಡನ್ ಸ್ಟಾಪ್ ಆಗ್ಬಿಡತ್ತೆ ಆ ಒಂದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಅಂತ ಏನ್ ಹೇಳ್ತೀವಿ 0 to 6 months. ಆ ಟೈಮಲ್ಲಿ ಕೆಲವರಿಗೆ ಆಗತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆದ್ರೆ ಕಡಿಮೆ ಲೋ ಸಪ್ಲೈ ಇರೋದ್ರಿಂದ ನೀವು ಫಾರ್ಮುಲಾ ಕೊಡ್ತಿದ್ದೀರಾ ಅನ್ನೋದು ತಪ್ಪು. ನೀವು ಇನ್ಕ್ರೀಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿನೇ ಇರತ್ತೆ. ಸೊ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರುವಂತಹ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ ಯಾವ್ದ್ರಲ್ಲಿ ಪ್ರೋಟೀನ್ ಕರೆಕ್ಟ್ ಆಗಿದೆ, ಮಕ್ಕಳಿಗೆ ಸಿಗ್ಬೇಕಾಗಿರುವಂತಹ 1.1 ಗ್ರಾಮ್ ಪರ್ 100 ml ಅಂತ ಏನ್ ಹೇಳ್ತೀವಿ ಮಿಲಿಲೀಟರ್. ಸೊ ಅಷ್ಟೇ ಪ್ರಮಾಣ ಇರ್ಬೇಕಲ್ಲ. ಬ್ರೆಸ್ಟ್ ಮಿಲ್ಕ್ ಅಲ್ಲಿ 1.1 ಗ್ರಾಮ್ ಇದೆ, ಅಷ್ಟೇನೆ ನಮ್ಮ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲೂ ಸಿಗ್ಬೇಕು, ನಾವು ಕೊಡ್ತಿರುವಂತಹ ಫಾರ್ಮುಲಾ ಮಿಲ್ಕ್ ಅಲ್ಲೂ ಸಿಗ್ಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ನಾನು ಒಂದು ಚಾರ್ಟ್ ಹಾಕ್ತೀನಿ ನೋಡಿ. ಈ ಒಂದು ಇದರಲ್ಲಿ ಇಷ್ಟಿದೆ. ಲ್ಯಾಕ್ಟೋಜನ್ ಅಲ್ಲಿ 1.47 ಪ್ರೋಟೀನ್ ವ್ಯಾಲ್ಯೂ ಇದೆ, ನ್ಯಾನ್ ಪ್ರೋ ಅಲ್ಲಿ 1.46 ಗ್ರಾಮ್ಸ್ ಆಫ್ ಪ್ರೋಟೀನ್ ವ್ಯಾಲ್ಯೂ ಇದೆ, ಅಂಡ್ ನೆಕ್ಸ್ಟ್ ಸಿಮಿಲಾಕ್ ಅಡ್ವಾನ್ಸ್ ಅಲ್ಲಿ 1.51 ಪ್ರೋಟೀನ್ ವ್ಯಾಲ್ಯೂ ಇದೆ, ಫಾರೆಕ್ಸ್ ಅಲ್ಲಿ 1.49 ಪ್ರೋಟೀನ್ ವ್ಯಾಲ್ಯೂ ಇದೆ, ಆಪ್ಟಮಿಲ್ ಆ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ 1.49 ಪ್ರೋಟೀನ್ ವ್ಯಾಲ್ಯೂ ಇದೆ, ಅಂಡ್ ನೆಕ್ಸ್ಟ್ ಲ್ಯಾಕ್ಟೋಡೆಕ್ಸ್ ಅಲ್ಲಿ 1.49 ಪ್ರೋಟೀನ್ ವ್ಯಾಲ್ಯೂ ಇದೆ, ಫಾಮಿಲ್ ಅಲ್ಲಿ 1.43 ಪ್ರೋಟೀನ್ ವ್ಯಾಲ್ಯೂ ಇದೆ. ನಾನು ಇಲ್ಲಿ ಮೆನ್ಷನ್ ಮಾಡುವಾಗ ಹೇಳ್ತಾನೆ ಇದ್ದೀನಿ ದಟ್ 1.6 ಅಂತಂದ್ರೆ 0 to 6 months ವರ್ಗು ಫಾರ್ಮುಲಾ ಮಿಲ್ಕ್ ಅಂತ ಹೇಳ್ತಾ ಇದೀನಿ. 0 to 6 months ಆದ್ಮೇಲೆ ನಾವು ಮಕ್ಕಳಿಗೆ ಸಾಲಿಡ್ ನ ಶುರು ಮಾಡ್ತೀವಿ. ಅವಾಗ ಮಕ್ಕಳ ಪ್ರೋಟೀನ್ ಇಂಟೇಕ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಆಹಾರದಲ್ಲಿ ಸಿಗುತ್ತೆ. ಆದ್ರೆ 0 to 6 months ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಪ್ರೋಟೀನ್ ವ್ಯಾಲ್ಯೂ ಇಷ್ಟೇ ಆಗಿರುತ್ತೆ. ಈಗ ನಮ್ಗೆ ಪ್ರೋಟೀನ್ ವ್ಯಾಲ್ಯೂ ಅನ್ನೋದು ಯಾವ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ ಎಷ್ಟಿರ್ಬೇಕು, ಯಾವ ಫಾರ್ಮುಲಾ ಮಿಲ್ಕ್ ನಾವು ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಇವಾಗ ಈ ಒಂದು ಪ್ರೋಟೀನ್ ವ್ಯಾಲ್ಯೂ ಅಲ್ಲಿ ಯಾವ ಒಂದು ಇದಿರುತ್ತೆ ಅಂತ ಹೇಳೋದಾದ್ರೆ ವೇ ಮತ್ತು ಕೇಸಿನ್ ಅಂತ ಹೇಳ್ತೀವಿ. ನಮ್ಮ ಬ್ರೆಸ್ಟ್ ಮಿಲ್ಕ್ ಅಲ್ಲೂ ಸಹ ಈ ವೇ ಮತ್ತು ಕೇಸಿನ್ ಅನ್ನೋದು ಇದ್ದೇ ಇರುತ್ತೆ. ಫಾರ್ಮುಲಾ ಮಿಲ್ಕ್ ಅಲ್ಲೂ ವೇ ಮತ್ತು ಕೇಸಿನ್ ಅನ್ನೋದು ಇರುತ್ತೆ. ವೇ ಅಂತಂದ್ರೆ ಏನು, WHEY ಅನ್ನೋದು ಈಸಿಲಿ ಡೈಜೆಸ್ಟಬಲ್ ಆಗುತ್ತೆ ಮಕ್ಕಳಿಗೆ. ವೇ ಅಂಶ ಜಾಸ್ತಿ ಇದ್ದಾಗ ಮಕ್ಕಳಿಗೆ ಬೇಗ ಈಸಿಲಿ ಡೈಜೆಸ್ಟಬಲ್ ಆಗುತ್ತೆ. ಅಂಡ್ ಕೇಸಿನ್ ಅಂತ ಏನ್ ಹೇಳ್ತೀವಿ ಅದು ಮಕ್ಕಳಿಗೆ ಹಾರ್ಡ್ ಟು ಡೈಜೆಸ್ಟ್. ಕೆಲವು ಮಕ್ಕಳುಗಳಿಗೆ ನೀವು ಮೇ ಬಿ
ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಫಾರ್ಮುಲಾ ಮಿಲ್ಕ್ ನ ಕೊಟ್ಟಿದ ತಕ್ಷಣ ಬರ್ಪ್ ಮಕ್ಳು ಮಾಡ್ದೇನೆ ವಾಮಿಟ್ ಆಗೋದು, ತುಂಬಾ ಪ್ಯೂಕಿಂಗ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ, ಕೆಲವು ಮಕ್ಳುಗಳಿಗೆ ರ್ಯಾಷಸ್ ಆಗ್ತಿರುತ್ತೆ, ಕೆಲವು ಮಕ್ಳುಗಳಿಗೆ ಜೀರ್ಣ ಆಗೋದಿಲ್ಲ, ಅಲರ್ಜಿ ಆಗತ್ತೆ, ಸೂಟೇ ಆಗಲ್ಲ ಈ ಒಂದು ಫಾರ್ಮುಲಾ ಮಿಲ್ಕ್. ಅಂತಹ ಮಕ್ಳುಗಳು ಕುಡಿತಿರುವಂತಹ ಒಂದು ಫಾರ್ಮುಲಾ ಮಿಲ್ಕ್ ಯಾವ್ದಾಗಿರುತ್ತೆ ಅಂತಂದ್ರೆ ಹೈ ಪ್ರೋಟೀನ್ ವ್ಯಾಲ್ಯೂ ಆಫ್ ಕೇಸಿನ್. ಅದರಲ್ಲಿ ವೇ ಕಡಿಮೆ ಇರುತ್ತೆ, ಕೇಸಿನ್ ಜಾಸ್ತಿ ಇರುತ್ತೆ. ಇವಾಗ ನಿಮ್ಮ ಮಕ್ಳೇನಾದ್ರೂ ಆ ರೀತಿ ಫೇಸ್ ಮಾಡಿದ್ರು ಅಂತಂದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆನಾ? ಅಂಡ್ ನೆಕ್ಸ್ಟ್ ಇವಾಗ ನೋಡೋಣ, ವೇ ಮತ್ತೆ ಕೇಸಿನ್. ಪ್ರೋಟೀನ್ ಅಲ್ಲಿ ವೇ ಮತ್ತೆ ಕೇಸಿನ್ ಅನ್ನೋದು ಇರುತ್ತೆ. ಹ್ಯೂಮನ್ ಮಿಲ್ಕ್ ಅಂತಂದ್ರೆ ಎದೆ ಹಾಲಲ್ಲೂ ಸಹ ಈ ವೇ ಮತ್ತು ಕೇಸಿನ್ ಇರುತ್ತಾ? ಹೌದು, ಎದೆ ಹಾಲಲ್ಲೂ ಸಹ ಈ ವೇ ಮತ್ತು ಕೇಸಿನ್ ಇರುತ್ತೆ. ಎಷ್ಟು ಪರ್ಸೆಂಟ್ ಇರುತ್ತೆ ಅಂತಂದ್ರೆ 100% ಅಲ್ಲಿ ಪ್ರೋಟೀನ್ ಅಲ್ಲಿ 70% ಆಫ್ ವೇ ಇರುತ್ತೆ, 30% ಆಫ್ ಕೇಸಿನ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಎದೆ ಹಾಲು ಮಕ್ಕಳಿಗೆ ಬೇಗ ಜೀರ್ಣ ಆಗುತ್ತೆ, ಮಕ್ಕಳು ಜೀರ್ಣ ಮಾಡಿಕೊಳ್ಳುವಂತ ಶಕ್ತಿನೂ ಸಹ ಈ ಎದೆ ಹಾಲಲ್ಲಿ ತುಂಬಿರುತ್ತೆ. ಸೊ ಕೇಸಿನ್ ಅಂಶ 30 ಇರುತ್ತೆ, ವೇ ಅನ್ನೋದು 70% ಇರುತ್ತೆ. ಸೊ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಇದು. ಆದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಬೇರೆ ಒಂದು ಫಾರ್ಮುಲಾ ಮಿಲ್ಕ್ ಗಳಲ್ಲಿ ಏನಿದೆ ಅದರಲ್ಲಿ ವೇ ಅಂಶ ಕಡಿಮೆ ಇರುತ್ತೆ, ಕೇಸೈನ್ ಜಾಸ್ತಿ ಇರುತ್ತೆ. ಅಂತಂದ್ರೆ ಆ ಜಾಸ್ತಿ ಇರುವಂತಹ ಒಂದು ಕಾರಣದಿಂದನೇ ಮಕ್ಕಳಿಗೆ ಬೇಗ ಜೀರ್ಣ ಆಗಲ್ಲ, ಜಾಸ್ತಿ ಹೊತ್ತು ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ ನೀವೇನಾದ್ರೂ ಫಾರ್ಮುಲಾ ಮಿಲ್ಕ್ ಕೊಟ್ಟಿದ್ರೆ. ಐ ಆಮ್ ಶ್ಯೂರ್ ನೀವು ಇದನ್ನ ರಿಲೇಟ್ ಮಾಡ್ಕೊಳ್ತಿರ್ತೀರ, ಓ ಇದೇ ಕಾರಣನ ಅಂತ ನೀವು ತುಂಬಾ ಜನ ಈ ವಿಡಿಯೋ ನೋಡುವಾಗ ಅನ್ಕೊಳ್ತಿರ್ತೀರಾ, ಓಕೆನಾ? ಸೊ ಇನ್ನೊಂದು ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಮೋಸ್ಟ್ ಆಫ್ ದ ಒಂದು ಫಾರ್ಮುಲಾ ಕೌ ಮಿಲ್ಕ್ ಇಂದ ಮಾಡಿರ್ತಾರೆ, ಅಂದ್ರೆ ಹಸು ಹಾಲಿಂದನೇ ಈ ಒಂದು ಫಾರ್ಮುಲಾ ಮಿಲ್ಕ್ ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಹಸು ಹಾಲಲ್ಲಿ ಎಷ್ಟು ವೇ ಮತ್ತು ಕೇಸಿನ್ ಇರುತ್ತೆ ಅಂತಂದ್ರೆ 20% ಆಫ್ ವೇ ಇರುತ್ತೆ, 80% ಆಫ್ ಕೇಸಿನ್ ಇರುತ್ತೆ. ಕೇಸಿನ್ ಜಾಸ್ತಿ ಮಕ್ಕಳಿಗೆ ಹೆಚ್ಚು ಪ್ರಮಾಣ ಕೇಸಿನ್ ಇರೋದ್ರಿಂದ ಮಕ್ಕಳಿಗೆ ಜೀರ್ಣ ಆಗಲ್ಲ. ಸೊ ಆದ್ರೆ ಹಸು ಹಾಲಲ್ಲಿ 80% ಅಷ್ಟು ಶೇಕಡ ಕೇಸಿನ್ ಇರುತ್ತೆ, 20% ಅಷ್ಟು ನಮ್ಗೆ ವೇ ಸಿಗತ್ತೆ. ಅದಕ್ಕೋಸ್ಕರನೇ ಮಕ್ಳುಗಳಿಗೂ 0 to 6 months ಮಕ್ಳುಗಳಿಗೆ ಹಸು ಹಾಲು ಕೊಡಬಾರ್ದು ಅಂತ ಹೇಳೋದು. ಈಗ ವೆರಿ ರೀಸೆಂಟ್ ಆಗಿ WHO ಹೇಳುತ್ತೆ ದಟ್ ಹಸು ಹಾಲು 6 ತಿಂಗಳಿಂದ ಮಕ್ಕಳಿಗೆ ಕೊಡ್ಬೋದು ಅಂತ. ಆದ್ರೆ ಈ ಅವೇರ್ನೆಸ್ ಸಹ ತುಂಬಾ ಅಮ್ಮಂದಿರಿಗೆ ಇಲ್ಲ. 6 months ಆದ್ಮೇಲೂ ಸಹ ಫಾರ್ಮುಲಾನೇ ಕೊಡ್ತಿರ್ತಾರೆ, ಹಸು ಹಾಲನ್ನ ಕೊಡೋದಿಲ್ಲ. ನೀವೇನಾದ್ರೂ ಹಸು ಹಾಲನ್ನ ನಿಮ್ಮ ಮಕ್ಕಳಿಗೆ 6 months ಇಂದ ಆದ್ಮೇಲೆ ಶುರು ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸ್ಟಾರ್ಟ್ ಮಾಡಿ. WHO ಇದು ಸೇಫ್ ಅಂತ ಹೇಳುತ್ತೆ. ಇದ್ರಲ್ಲೂ ಹಸು ಹಾಲಲ್ಲೂ ಸಹ 20% ವೇ ಇರುತ್ತೆ, 80% ಅಷ್ಟು ಕೇಸಿನ್ ಇರುತ್ತೆ. ಸೊ ಇವಾಗ ಫಾರ್ಮುಲಾ ಮಿಲ್ಕ್ ಗಳಲ್ಲಿ ಯಾವ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ ಎಷ್ಟು ವೇ ಇರುತ್ತೆ, ಕೇಸಿನ್ ಇರುತ್ತೆ ಅಂತ ನೋಡೋಣ. ಆಕ್ಟೋಜನ್ ಅಲ್ಲಿ 65% ವೇ ಇರುತ್ತೆ, 35% ಕೇಸಿನ್ ಇರುತ್ತೆ. ನ್ಯಾನ್ ಪ್ರೋ ಅಲ್ಲಿ 70% ವೇ, 30% ಕೇಸಿನ್. ಸಿಮಿಲಾಕ್ ಅಡ್ವಾನ್ಸ್ ಅಲ್ಲಿ 60% ವೇ, 40% ಕೇಸಿನ್. ಫಾರೆಕ್ಸ್ 60% ವೇ, 40% ಕೇಸಿನ್. Aptamil 60% whey, 40% casein. Lactodex 60% whey, 40% casein. Enfamil 60% whey, 40% casein. ಗೊತ್ತಾಯ್ತಲ್ಲ? ಸೊ ವೇ ಅಂತಂದ್ರೇನು? ವೇ ಅಂತಂದ್ರೆ ಈಸಿಯಾಗಿ ಮಕ್ಕಳಿಗೆ ಡೈಜೆಸ್ಟ್ ಆಗುತ್ತೆ. ಕೇಸಿನ್ ಜಾಸ್ತಿ ಇದ್ದಾಗ ಅದು ಹಾರ್ಡ್ ಟು ಡೈಜೆಸ್ಟ್, ತುಂಬಾ ಹೊತ್ತು ಮಕ್ಕಳ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗಲ್ಲ. ವೇ ಜಾಸ್ತಿ ಇರುವಂತಹ ಒಂದು ಫಾರ್ಮುಲಾ ಮಿಲ್ಕ್ ನೇ ನಾವು ಸೆಲೆಕ್ಟ್ ಮಾಡಬೇಕು. ಈ ಒಂದು ಕ್ಯಾಟಗರಿಯಲ್ಲಿ ನಾವು ನೋಡೋದಾದ್ರೆ ನ್ಯಾನ್ ಪ್ರೋ, ಸೊ ಅದರಲ್ಲಿ 70% ಅಷ್ಟು ವೇ ಇದೆ, ಎದೆ ಹಾಲಲ್ಲೂ ಸಹ 70% ಅಷ್ಟು ವೇ ಇದೆ ಅಂಡ್ 30% ಅಷ್ಟು ಕೇಸಿನ್ ಇದೆ. ಸೇಮ್ ಎದೆ ಹಾಲು ಮತ್ತು ನ್ಯಾನ್ ಪ್ರೋ ಫಾರ್ಮುಲಾ ಮಿಲ್ಕ್ ಆಲ್ಮೋಸ್ಟ್ ಸಿಮಿಲರ್ ಆಗಿನೇ ಬರುತ್ತೆ. ಸೊ ಇನ್ನ ಬೇರೆ ಇದ್ರಲ್ಲೆಲ್ಲ ಒಂದ್ ಸ್ವಲ್ಪ ಜಾಸ್ತಿನೇ ಇದೆ, ಕೇಸನ್ ಜಾಸ್ತಿನೇ ಇದೆ, ವೇ ಸ್ವಲ್ಪ ಕಡಿಮೆನೇ ಇದೆ. ಬಟ್ ನ್ಯಾನೋ ಪ್ರೋ ಅಲ್ಲಿ ಮಾತ್ರ ಎದೆ ಹಾಲಷ್ಟು ಪ್ರಮಾಣದಷ್ಟೇನೆ ವೇ ಮತ್ತು ಕೇಸಿನ್ ಒಂದು ಡಿಸ್ಟ್ರಿಬ್ಯೂಟ್ ಆಗಿದೆ. ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿದೆ ಅಲ್ವಾ? ಓ ಮೈ ಗಾಡ್, ಫಾರ್ಮುಲಾ ಮಿಲ್ಕ್ ಅಲ್ಲಿ ಇಷ್ಟೆಲ್ಲ ಇದೆಯಾ, ಇಷ್ಟೆಲ್ಲ ತಿಳ್ಕೋಬೇಕಾ, ಅಯ್ಯೋ ಇಷ್ಟ ದಿನ ನಮಗ್ ಗೊತ್ತೇ ಆಗಿಲ್ಲ ಅಂತಂದ್ರೆ ಸೀರಿಯಸ್ಲಿ ನಾನು ಇವಾಗ್ಲೂ ತುಂಬಾ ಭಯ ಅನ್ನೋದಕ್ಕಿಂತ ಏನ್ ಗೊತ್ತಾ, ಇದೆಲ್ಲ ಈ ಮಾಹಿತಿ ಎಲ್ಲ ನಮಗ್ ಗೊತ್ತಾದಾಗ ನಾವು ತುಂಬಾ ಅಲರ್ಟ್ ಆಗ್ತೀವಿ, ನಮ್ಮ ಮಕ್ಳ ಬಗ್ಗೆ ನಾವು ಅವೇರ್ನೆಸ್ ನ ತಗೊಂಡು ಏನಂತ ಹೇಳೋದು, ಎಚ್ಚೆತ್ಕೊಳ್ತೀವಿ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಮೋಸ್ಟ್ ಆಫ್ ದ ಅಮ್ಮಂದಿರು ಅರ್ಥಕೊಳ್ತಾರೆ. ಇನ್ನ ಕೆಲವ್ರು ಇರ್ತಾರೆ ಮೊಸರನ್ನದಲ್ಲೂ ಕಲ್ಲು ಹುಡ್ಕೊಂತವ್ರು, ನಿಮಗೆ ಏನ್ ಗೊತ್ತು ಅದು ಇದು ಏನೇನೋ ಮಾತಾಡ್ತಾರ. ಇಲ್ಲಿ ನನಗೆ ಯಾವುದೇ ರೀತಿಯಾದ ಒಂದು ಏನಂತ ಹೇಳೋದು, ಯಾವ ಒಂದು ಬ್ರ್ಯಾಂಡ್ ಅಥವಾ ಯಾವುದೇ ಒಂದು ಕಂಪನೀಸ್ ನಾನು ಪುಟ್ ಡೌನ್ ಮಾಡ್ತಿಲ್ಲ, ದಿಸ್ ಇಸ್ ಹೈ ದಿಸ್ ಇಸ್ ಲೋ ಅಂತ ಹೇಳೋದಲ್ಲ.
ಏನ್ದ್ರಲ್ಲಿ ಏನಿದೆ, ದಿಸ್ ಇಸ್ ಕಂಪ್ಲೀಟ್ಲಿ ಅ ರಿಸರ್ಚ್ ಬೇಸ್ಡ್ ಒಂದು ವಿಡಿಯೋ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಇಟ್ ಇಸ್ ನಾಟ್ ಲೈಕ್ ರ್ಯಾಂಡಮ್ಲಿ ಬಾಯಿಗೆ ಬಂದದ್ದು ಹೇಳ್ತಿಲ್ಲ ನಾನು. ಇಟ್ ಇಸ್ ಕಂಪ್ಲೀಟ್ಲಿ ಇದಕ್ಕೆ ನಾನು ವರ್ಕ್ ಮಾಡಿರೋದು ತುಂಬಾ ದಿನಗಳ ಪರಿಶ್ರಮ. ಕಂಪ್ಲೀಟ್ ಇದ್ರಲ್ಲಿ ಏನಿದೆ ಅಂತ ಅವರ ಒಂದು ಇದಕ್ಕೆ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ ಈ ವ್ಯಾಲ್ಯೂ ಎಷ್ಟಿದೆ, ಈ ವ್ಯಾಲ್ಯೂ ಎಷ್ಟಿದೆ, ಇದನ್ನೆಲ್ಲ ಇದ್ ಮಾಡಿ ನೋಟ್ಸ್ ಮಾಡ್ಕೊಂಡು ಅದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ನಿಮಗೆ ಹೇಳ್ತಿದ್ದೀನಿ ಅಂತಂದ್ರೆ ದಿಸ್ ಇಸ್, ನಾನು ಅದಕ್ಕೋಸ್ಕರನೇ ತುಂಬಾ ದಿನ ಆಯ್ತು ಇದನ್ನು ಮಾಡೋದಕ್ಕೋಸ್ಕರ. ಅಂಡ್ ಈಗ್ಲೂ ಸಹ ನನಗೆ ಶೇರ್ ಮಾಡೋದಕ್ಕೂ ಭಯ ಇದೆ. ಬಟ್ ನಾನು ಅಂದ್ರೆ ಏನಂತ ಹೇಳೋದು, ಯಾರಿಗೂ ಕೆಟ್ಟದ್ ಮಾಡ್ತಿಲ್ಲ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀನಿ. ನೀವು ಸೆಲೆಕ್ಟ್ ಮಾಡುವಾಗ ಯಾವ್ದನ್ನ ಸೆಲೆಕ್ಟ್ ಮಾಡ್ಬೇಕು, ಯಾವ್ದನ್ನ ಸೆಲೆಕ್ಟ್ ಮಾಡಬಾರ್ದು ಅಂತ. ಅಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಗಿವನ್. ಒಂದು ಆ ಬಾಕ್ಸ್ ಮೇಲೆ, ಆ ಪ್ಯಾಕೆಟ್ ಮೇಲೆ ಒಂದು ಏನು ಅಂತ ಹೇಳ್ತೀವಿ, ಆ ಒಂದು ಕಾರ್ಡ್ ಬಾಕ್ಸ್ ಏನಿರುತ್ತೆ ಅದ್ರ ಮೇಲೆ ಅವ್ರು ಪ್ರೊವೈಡ್ ಮಾಡಿರ್ತಾರೆ ಎಷ್ಟೆಷ್ಟು ಏನೇನಿರುತ್ತೆ ಅಂತ. ಬಟ್ ನಿಮಗೆ ಆಸ್ ಅ ಅಮ್ಮ ಆಗಿ ನೀವು ಇದನ್ನ ತಿಳ್ಕೊಂಡ್ರೆ ನಿಮಗೂ ಗೊತ್ತಿರುತ್ತೆ ವಿಚ್ ಇಸ್ ಗುಡ್, ವಿಚ್ ಇಸ್ ನಾಟ್ ಗುಡ್ ಅಂತ. ಸೊ ನೆಕ್ಸ್ಟ್ ನಾವು ಒಂದು ಫಾರ್ಮುಲಾ ಮಿಲ್ಕ್ ನ ಕೊಡ್ಬೇಕಾದ್ರೆ ಪ್ರೋಟೀನ್ ವ್ಯಾಲ್ಯೂ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್ ನ ನಾವು ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆ ಅನ್ನೋದನ್ನ ನಾವು ಆ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು. ಅಂಡ್ ಕಾರ್ಬೋಹೈಡ್ರೇಟ್ಸ್ ನಮ್ಮ ಎದೆ ಹಾಲಲ್ಲೂ ಇರುತ್ತೆ. ಆದ್ರೆ ಈ ಫಾರ್ಮುಲಾ ಮಿಲ್ಕ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ನ ಯಾವ ರೀತಿ ಹಾಕಿರ್ತಾರೆ ಅಂತಂದ್ರೆ, ಬೇರೆ ಒಂದು ಅಂಶಗಳನ್ನ ಕಾರ್ಬೋಹೈಡ್ರೇಟ್ಸ್ ತುಂಬಿರ್ತಾರೆ. ಆದ್ರೆ ಎದೆ ಹಾಲಲ್ಲಿ ಕಾರ್ಬೋಹೈಡ್ರೇಟ್ಸ್ ನಮ್ಮ ಮಗುಗೆ ಸಿಗೋದು ಲ್ಯಾಕ್ಟೋಸ್ ಮುಖಾಂತರ ಸಿಗುತ್ತೆ. ಅದೇ ಈ ಫಾರ್ಮುಲಾ ಮಿಲ್ಕ್ ಅಲ್ಲಿ ಲ್ಯಾಕ್ಟೋಸ್ ಇರೋದಿಲ್ಲ. ಏನ್ ತುಂಬಿರ್ತಾರೆ, ಏನ್ ಹಾಕಿರ್ತಾರೆ ಆ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ ಅಂತಂದ್ರೆ, ಕಾರ್ನ್ ಸಿರಪ್ ಹಾಕಿರ್ತಾರೆ, ಅಂಡ್ ಕಾರ್ನ್ ಸಿರಪ್ ಸಾಲಿಡ್ಸ್ ನ ಹಾಕಿರ್ತಾರೆ, ಗ್ಲೂಕೋಸ್ ಹಾಕಿರ್ತಾರೆ, ಬ್ರೌನ್ ರೈಸ್ ಸಿರಪ್ ಹಾಕಿರ್ತಾರೆ, ಅಂಡ್ ಸುಕ್ರೋಸ್ ಅಂತಂದ್ರೆ ಟೇಬಲ್ ಶುಗರ್ ನ ಹಾಕಿರ್ತಾರೆ. ಇದನ್ನ ಕಾರ್ಬೋಹೈಡ್ರೇಟ್ಸ್ ಗೆ ಕನ್ವರ್ಟ್ ಮಾಡಿರ್ತಾರೆ. ಇದನ್ನೆಲ್ಲ ಹಾಕಿ ಕಾರ್ಬೋಹೈಡ್ರೇಟ್ಸ್ ನ ಆ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ ಕಂಟೆಂಟ್ ಆಗಿ ಇರತ್ತೆ. ಆದ್ರೆ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಗಿವನ್ ಬೈ ದ ಲ್ಯಾಕ್ಟೋಸ್ ಇಂದ ಎದೆ ಹಾಲಲ್ಲಿ ಮಕ್ಕಳಿಗೆ ಕಾರ್ಬೋಹೈಡ್ರೇಟ್ ಸಿಗ್ತಾ ಇರುತ್ತೆ. ಸೊ ಈ ಒಂದು ಅಂಶನೂ ನಾವು ತುಂಬಾ ಗಮನ ಇಟ್ಟು ವಹಿಸ್ಬೇಕು. ನೀವಿಲ್ಲಿ ನೋಡ್ಬೋದು ಕಾರ್ಬೋಹೈಡ್ರೇಟ್ಸ್ ಯಾವ್ಯಾವ ಒಂದು ಫಾರ್ಮುಲಾದಲ್ಲಿ ಲ್ಯಾಕ್ಟೋಜೆನ್ ಅಲ್ಲಿ ಗ್ಲೂಕೋಸ್ ಸಿರಪ್ ನ ಬಳಸಿದ್ದಾರೆ, ಅಂಡ್ ಮ್ಯಾಲ್ಟೋಡೆಕ್ಸ್ಟ್ರಿನ್ ನ ಬಳಸಿದ್ದಾರೆ. ನ್ಯಾನ್ಪ್ರೋ ಅಲ್ಲಿ ಗ್ಲೂಕೋಸ್ ಸಿರಪ್ ಮತ್ತು ಮ್ಯಾಲ್ಟೋಡೆಕ್ಸ್ಟ್ರಿನ್ ನ ಬಳಸಿದ್ದಾರೆ. ಸಿಮಿಲಾಕ್ ಅಡ್ವಾನ್ಸ್ ಅಲ್ಲಿ ಲ್ಯಾಕ್ಟೋಸ್ ನ ಬಳಸಿದ್ದಾರೆ. ಅಂಡ್ ಫಾರೆಕ್ಸ್ ಅಲ್ಲಿ ಲ್ಯಾಕ್ಟೋಸ್, ಆಪ್ಟಮಿಲ್ ಲ್ಯಾಕ್ಟೋಸ್, ಲ್ಯಾಕ್ಟೋಡೆಕ್ಸ್ ಅಲ್ಲಿ ಲ್ಯಾಕ್ಟೋಸ್ ಮತ್ತು ಮ್ಯಾಲ್ಟೋಡೆಕ್ಸ್ಟ್ರಿನ್ ನ ಬಳಸಿದ್ದಾರೆ. ಅಂಡ್ ಎನ್ಫಾರ್ಮಿಲ್ ಅಲ್ಲಿ ಕಾರ್ನ್ ಸಿರಪ್ ನ ಬಳಸಿದ್ದಾರೆ. ನೀವು ನಿಮ್ಮ ಮಕ್ಕಳಿಗೆ ಫಾರ್ಮುಲಾ ಮಿಲ್ಕ್ ನ ಸೆಲೆಕ್ಟ್ ಮಾಡುವಾಗ ಕಾರ್ಬೋಹೈಡ್ರೇಟ್ಸ್ ಲ್ಯಾಕ್ಟೋಸ್ ಇರುವಂತಹ ಫಾರ್ಮುಲಾ ಮಿಲ್ಕ್ ನ ಮಾತ್ರ ಪರ್ಚೇಸ್ ಮಾಡಿ. ಕಾರ್ನ್ ಸಿರಪ್ ಇರೋದು ಒಳ್ಳೇದಲ್ಲ, ಅಂಡ್ ಡೆಕ್ಸ್ಟ್ರಿನ್ ಅಂತ ಏನ್ ಹೇಳ್ತೀವಿ ಅದು ಒಳ್ಳೇದಲ್ಲ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ನೋ. ನೆಕ್ಸ್ಟ್ ನಾವು ಗಮನ ವಹಿಸಬೇಕಾಗಿರುವಂತಹ ಒಂದು ಅಂಶ ಅಥವಾ ಒಂದು ಇಂಗ್ರೀಡಿಯೆಂಟ್ ಯಾವುದು ಅಂತಂದ್ರೆ ಫ್ಯಾಟ್ ಇಸ್ ನಥಿಂಗ್ ಬಟ್ ಒಂದು ಮಕ್ಕಳಿಗೆ ಅವರ ಒಂದು ವೇಟ್ ಗೇನ್ಗೆ ಗ್ರೋತ್ಗೆ ಬೇಕಾಗಿರುವಂತಹದ್ದು ಫ್ಯಾಟ್. ಈ ಫ್ಯಾಟು ಸಹ ಎದೆ ಹಾಲಲ್ಲಿ ಫ್ಯಾಟ್ ಮಕ್ಕಳಿಗೆ ಹೋಗುತ್ತೆ ಒಂದು ಸ್ವಲ್ಪ ಪ್ರಮಾಣದಷ್ಟು. ನಿಮಗೆ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಹೈಂಡ್ ಮಿಲ್ಕ್ ಮತ್ತು ಫೋರ್ ಮಿಲ್ಕ್ ಅಂತ. ಸೊ ಅದನ್ನ ನೀವು ಚೆಕ್ ಮಾಡಿದ್ರೆ ಮಕ್ಕಳಿಗೆ ಹೇಗೆ ಹೈಂಡ್ ಮಿಲ್ಕ್ ಹೋಗುತ್ತೆ, ಯಾವ ರೀತಿ ಫೋರ್ ಮಿಲ್ಕ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಈ ಫಾರ್ಮುಲಾ ಮಿಲ್ಕ್ ಅಲ್ಲಿ ಮಕ್ಕಳಿಗೆ ಫ್ಯಾಟ್ ಅನ್ನೋದನ್ನ ಯಾವ ಮುಖಾಂತರ, ಯಾವ ಒಂದು ಪದಾರ್ಥನ ಬಳಸಿ ಮಕ್ಕಳ ಫಾರ್ಮುಲಾ ಮಿಲ್ಕ್ ಅಲ್ಲಿ ಫ್ಯಾಟ್ ಇದೆ ಗೊತ್ತಾ? ಪಾಮ್ ಆಯಿಲ್ ಬೆಳೆಸ್ತಾ ಇದಾರೆ. ಪಾಮ್ ಆಯಿಲ್ ಒಳ್ಳೇದಾ? ನಿಜವಾಗ್ಲೂ ಒಳ್ಳೇದಲ್ಲ. ಸರ್ಪ್ರೈಸ್ ಅನ್ನಿಸ್ತಿದೆ ಅಲ್ಲ, ಮೋಸ್ಟ್ ಆಫ್ ತಮ್ಮಂದಿರಿಗೆ ಸರ್ಪ್ರೈಸ್ ಅನ್ಸುತ್ತೆ. ಫಾರ್ಮುಲಾ ಮಿಲ್ಕ್ ಅಲ್ಲಿ ಪಾಮ್ ಆಯಿಲ್ ಇದೆಯಾ? ಎಸ್, ಇಟ್ಸ್ ಅ ಹಿಡನ್. ಇದೆಲ್ಲ ಗೊತ್ತೇ ಇಲ್ಲ ನಮ್ಗೆ. ನನಗೂ ಇದು ಗೊತ್ತಾದ್ಮೇಲೆ ಐ ವಾಸ್ ಆಲ್ಸೋ ರಿಯಲಿ ಶಾಕ್ಡ್. ಅದಕ್ಕೋಸ್ಕರ ನಾನು ಲಿಟಲಿಗೆ ಹಾಸ್ಪಿಟಲ್ ಅಲ್ಲಿ ಅನಿವಾರ್ಯ ಬ್ರೆಸ್ಟ್ ಮಿಲ್ಕ್ ಬೇರೆಯವ್ರು ಯಾರು ಕೊಡ್ತಿಲ್ಲ, ಅವರು NICU ಬೇಬೀಸ್ ವೇಟ್ ಗೇನ್ ಆಗ್ಲೇಬೇಕು, ಅವರ ಒಂದು ಸರ್ವೈವಲ್ಗೆ ಫಾರ್ಮುಲಾ ವಾಸ್ ದ ಏನಂತ ಹೇಳುದು, ನೋ ಆಪ್ಷನ್, ಏನು ಬೇರೆ ಆಪ್ಷನ್ ಇಲ್ಲದೆ ಇದ್ರಿಂದಾನೇ ನಾವು ಕೊಟ್ಟಿದ್ದು. ಸೊ ಈಗ ಕೊಡ್ಲೇಬಾರ್ದಾ? ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ನೀವು ಕೊಡಬಹುದು. ಕೊಡ್ಬೇಕು ಅಂತಂದ್ರೆ ಪ್ಲೀಸ್ ಸೆಲೆಕ್ಟ್ ದ ರೈಟ್ ಒನ್. ಆ ಒಂದು ಇಂಟೆನ್ಷನ್, ದಟ್ ಈಸ್ ಅ ಪ್ಯೂರ್ ಇಂಟೆನ್ಷನ್ಗೋಸ್ಕರನೇ ನಾನು ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಪಾಮ್ ಆಯಿಲ್ ನ ಬಳಸ್ತಿದ್ದಾರೆ ಮೋಸ್ಟ್ ಆಫ್ ದ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ. ಸೆಲೆಕ್ಟ್ ಮಾಡುವಾಗ ಕೋಕೋನಟ್ ಆಯಿಲ್ ಬೇಸ್ಡ್ ಫಾರ್ಮುಲಾ ಮಿಲ್ಕ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾವ ಒಂದು ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಕೋಕೋನಟ್ ಆಯಿಲ್ ಬೇಸ್ಡ್ ಫಾರ್ಮುಲಾ ಮಿಲ್ಕ್ ಇರುತ್ತೆ ಅಂತ ಹೇಳೋದಾದ್ರೆ, ಇದಾಗಿ ಲ್ಯಾಕ್ಟೋಜೆನ್ ಅಲ್ಲಿ ಸೋಯಾಬೀನ್ ಮತ್ತು ಕಾರ್ನ್ ಆಯಿಲ್ ನ ಬಳಸಿದ್ದಾರೆ. ನ್ಯಾನ್ಪ್ರೋ ಅಲ್ಲಿ ಸೋಯಾಬೀನ್ ಮತ್ತು ಕಾರ್ನ್ ಆಯಿಲ್ ನ ಬಳಸಿದ್ದಾರೆ. ಸಿಮಿಲಾಕ್ ಅಡ್ವಾನ್ಸ್ ಅಲ್ಲಿ ಸೋಯಾ, ಸನ್ಫ್ಲವರ್ ಅಂಡ್ ಕೋಕೋನಟ್ ಆಯಿಲ್ ಇಲ್ಲಿದೆ ನೋಡಿ. ಬ್ರೆಸ್ಟ್ ಮಿಲ್ಕ್ ಅಲ್ಲೂ ಕೋಕೋನಟ್ ಆಯಿಲ್ ಅಂಶ ಇರುತ್ತೆ. ಆ ಕೋಕೋನಟ್ ಆಯಿಲ್ ಅಲ್ಲಿ ಇರುವಂತಹ ಅಂಶ, ಫ್ಯಾಟ್ ಅಂಶ ನಮ್ಮ ಎದೆ ಹಾಲಲ್ಲೂ ಇರುತ್ತೆ. ಈ ಫಾರ್ಮುಲಾ ಮಿಲ್ಕ್ ಅಲ್ಲಿ ಕೋಕೋನಟ್ ಆಯಿಲ್ ಬಳಸಿರುವಂತಹ ಫಾರ್ಮುಲಾ ಮಿಲ್ಕ್ ನ ನಾವು ಸೆಲೆಕ್ಟ್ ಮಾಡಬೇಕು. ಇಷ್ಟು ಲಿಸ್ಟ್ ಅಲ್ಲಿ ಸಿಮಿಲಾಕ್ ಅಲ್ಲಿ ಇದೆ. ಅಂಡ್ ನೆಕ್ಸ್ಟ್ ಈ ಒಂದು ಫಾರೆಕ್ಸ್ ಅಲ್ಲಿ ಕ್ಯಾನೋಲಾ ಮತ್ತು ಕಾಯಿನ್ ಆಯಿಲ್ ಇದೆ. ಅಂಡ್ ಆಪ್ಟಮಿಲ್ ಅಲ್ಲಿ ಕ್ಯಾನೋಲಾ ಮತ್ತು ಕಾಯಿನ್ ಆಯಿಲ್ ಇದೆ.
ಅಂಡ್ ಲ್ಯಾಕ್ಟೋಡೆಕ್ಸ್ ಅಲ್ಲಿ ಕೊಕೊನಟ್ ಸೋಯಾ ಗ್ರೌಂಡ್ನಟ್ ಆಯಿಲ್ ಇದೆ. ಈ ಒಂದು ಎನ್ಫಾರ್ಮಿಲ್ ಅಲ್ಲಿ ರೇಪ್ ಸೀಡ್, ಪಾಮ್ ಆಯಿಲ್, ಕೊಕೊನಟ್ ಅಂಡ್ ಕಾರ್ನ್ ಆಯಿಲ್. ಸೊ ನೀವು ಪ್ರಿಫರ್ ಮಾಡಬೇಕಾಗಿರೋದು ಕೊಕೊನಟ್ ಆಯಿಲ್ ಬೇಸ್ಡ್ ಇರುವಂತಹ ಫಾರ್ಮುಲಾ ಮಿಲ್ಕ್. ಸೊ ಯಾವ್ದ್ಯಾವ್ದ್ರಲ್ಲಿ ಇದೆ ಅಂತ ನಿಮ್ಗೆ ಸ್ಕ್ರೀನ್ ಶಾಟ್ ಸಹ ಹಾಕಿದೀನಿ ಅಂಡ್ ಹೇಳಿನೂ ಸಹ ಅಂದ್ರೆ ಎಕ್ಸ್ಪ್ಲೇನ್ ಸಹ ಮಾಡಿದೀನಿ ಯಾವ್ದ್ಯಾವ್ದ್ರಲ್ಲಿ ಏನೇನಿದೆ ಅಂತ. ಅಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ ನೀವು ಯಾವ್ದನ್ನ ಗಮನ ಇಟ್ಟು ನೋಡ್ಬೇಕು ಅಂತಂದ್ರೆ ಯಾವ ಒಂದು ಫಾರ್ಮುಲಾ ಮಿಲ್ಕ್ ಅಲ್ಲಿ DHA ಮತ್ತು ARA ಅಂತ ಹೇಳ್ತೀವಿ. ಈ DHA ಮತ್ತು ARA ಮಕ್ಕಳ ಒಂದು ಐ ಡೆವಲಪ್ಮೆಂಟ್ ಅಂಡ್ ಅವರ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯ ಮಾಡುತ್ತೆ. ಸೊ ಅದನ್ನು ಸಹ ನೀವು ನೋಡ್ಬೇಕಾಗುತ್ತೆ. ಅಂಡ್ ಪ್ರೀಬಯೋಟಿಕ್ಸ್ ಅಂಡ್ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ನೋಡಕ್ ಹೋಗ್ಬಿಡಿ, ಜಸ್ಟ್ ವೇ ಮತ್ತು ಕೇಸಿನ್ ಇದನ್ನೆಲ್ಲ ಯಾಕೆ ಹೇಳ್ತಿದೀನಿ ಅಂತಂದ್ರೆ ಫಾರ್ಮುಲಾ ಮಿಲ್ಕ್ ಅಲ್ಲಿ ಇಷ್ಟೆಲ್ಲ ಇರುತ್ತೆ. ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ, DHA, ARA ಅಂಡ್ ಪ್ರೀಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ ಇದೆಲ್ಲಾನು ಇರುತ್ತೆ. ಇದನ್ನೆಲ್ಲಾನು ನಾವು ಗಮನ ವಹಿಸ್ಬೇಕು. ವೇ ಮತ್ತು ಕೇಸಿನ್ ಇರೋದನ್ನ ನೀವು ಹೆಚ್ಚಾಗಿ ನೋಡಿದ್ರೆ ಮಕ್ಕಳಿಗೆ ಲಾಂಗ್ ಟರ್ಮ್ ಆಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಒಬೇಸಿಟಿ ಆಗೋದಿಲ್ಲ, ಫ್ಯಾಟ್ ಅಂಶ ಜಾಸ್ತಿ ಮಕ್ಕಳಿಗೆ ಇರೋದಿಲ್ಲ, ಹೆವಿ ವೇಟ್ ಅಂದ್ರೆ ಓವರ್ ವೇಟ್ ಇರ್ತಾರೆ ಕೆಲವು ಮಕ್ಕಳುಗಳು. ಸೊ ಅದೆಲ್ಲ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದೀನಿ. ಅಂಡ್ ಕಂಪ್ಯಾರಿಸನ್ ಚಾರ್ಟ್ ಸಹ ಹಾಕ್ತೀನಿ, ನೀವು ನೋಡ್ಬೋದು ಯಾವ್ದು ಬೆಸ್ಟ್. ಅಂಡ್ ಪ್ರೈಸ್ ಅಲ್ಲೂ ನೀವು ನೋಡೋದಾದ್ರೆ ವಿಚ್ ಇಸ್ ಗುಡ್. ಆಕ್ಚುಲಿ ನೀವು ಲೋ ಪ್ರೈಸ್ ಹೋಗಿ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಅದರಲ್ಲಿ ಯಾವ ಅಂಶ ಜಾಸ್ತಿ ಇರುತ್ತೆ ಅಂತಂದ್ರೆ ಕೇಸೈನ್ ಅಂಶ ಜಾಸ್ತಿ ಇರುತ್ತೆ. ಪ್ರೈಸ್ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೇದೇ ನಾವು ಕೊಡ್ತೀವಿ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ಈ ಒಂದು ಬ್ರ್ಯಾಂಡ್ ನಾನು ಏನಿಲ್ಲಿ ಮಾರ್ಕ್ ಮಾಡಿ ತೋರಿಸಿದೀನಿ, ಸೊ ಆ ಬ್ರ್ಯಾಂಡ್ಗೆ ಹೋಗಿ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ರೀತಿಯಾದ ಒಂದು ಫಾರ್ಮುಲಾ ಮಿಲ್ಕ್ ಫಾರ್ ದ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಕೊಡಿ. ದಯವಿಟ್ಟು ಫಾರ್ಮುಲಾ ಮಿಲ್ಕ್ ಮೇಲೇನೆ ನೀವು ಡಿಪೆಂಡ್ ಆಗಕ್ ಹೋಗ್ಬೇಡಿ. ಸೊ ಎಕನಾಮಿಕಲಿ ಬೆಸ್ಟ್ ಅಂತ ಯಾವ್ದು ಹೇಳೋದಾದ್ರೆ ಲ್ಯಾಕ್ಟೋಜೆನ್. ಸೊ ಅದರಲ್ಲಿ ಸ್ವಲ್ಪ ಪ್ರಮಾಣ ಕೋಕೋನಟ್ ಆಯಿಲ್ ಇದೆ ಅಂಡ್ ಕಾರ್ಬೋಹೈಡ್ರೇಟ್ಸ್ಗೂ ಏನ್ ಬಳಸಬೇಕು ಅದನ್ನೇ ಬಳಸಿದ್ರೆ ಎಕನಾಮಿಕಲಿ ಅಂತಂದ್ರೆ ಅಷ್ಟು ಕಾಸ್ಟ್ಲಿ ನಮಗೆ ಕೊಟ್ಟು ಫಾರ್ಮುಲಾ ಮಿಲ್ಕ್ ನ ಹಾಕಕ್ಕಾಗಲ್ಲ ಅಂತಂದ್ರೆ ಪ್ಲೀಸ್ ಗೋ ಫಾರ್ ಲ್ಯಾಕ್ಟೋಜೆನ್. ಇಲ್ಲ ಪರವಾಗಿಲ್ಲ, ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನನ್ನ ಮಗು ನಾನು ಚೆನ್ನಾಗಿರೋದೇ ಕೊಡ್ತೀನಿ, ಬೆಸ್ಟ್ ಆಗಿರೋದೇ ಕೊಡ್ತೀನಿ ಅಂತಂದ್ರೆ ಪ್ಲೀಸ್ ಗೋ ಫಾರ್ ಆಪ್ಟಮಿಲ್. ಇದು ಕಂಪ್ಲೀಟ್ ಒಂದು ಫಾರ್ಮುಲಾ ಮಿಲ್ಕ್ ಒಂದು ಮಾರ್ಕೆಟ್ ಅಲ್ಲಿ ಏನೇನ್ ಫಾರ್ಮುಲಾ ಮಿಲ್ಕ್ ಸಿಗುತ್ತೆ, ದಿಸ್ ಇಸ್ ದ ಹೈಯೆಸ್ಟ್ ಪ್ರೈಸ್ ಆಪ್ಟಮಿಲ್. ಸೊ ಇದನ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಐ ಹ್ಯಾವ್ ಪುಟ್ ಮೈ 100% ಸೋಲ್, ಹಾರ್ಟ್, ಮೈ ಎಫರ್ಟ್ ಅನ್ನೋದಕ್ಕಿಂತ ಇಟ್ಸ್ ಮೈ ಪ್ಲೆಜರ್. ನಾನು ನಿಮ್ಮ ಹತ್ರ ನನಗೇನ್ ಗೊತ್ತಿದೆಯೋ, ನಾನೇನ್ ತಿಳ್ಕೊಂಡಿದ್ದೀನೋ ಅದನ್ನೆಲ್ಲಾನು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ ದಟ್ ಈ ಒಂದು ಮಾಹಿತಿನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದೀನಿ. ದಯವಿಟ್ಟು ಮಕ್ಕಳಿಗೆ ನಾವು ಏನನ್ನ ಕೊಡ್ತೀವಿ ಅದನ್ನ ಏನಿದೆ ಅಂತ ತಿಳ್ಕೊಳ್ಳೋಣ. ಅದನ್ನ ನಾವು ಯೂಸ್ ಮಾಡ್ತೀವೋ ಇಲ್ವೋ ಬೇಡ, ಏನಿದೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ಇದೆ ಅಂತ ನನಗೆ ರಿಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ತಿಳ್ಕೊಂಡಾಗ ಐ ವಾಸ್ ರಿಯಲಿ ಶಾಕ್ಡ್. ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಅಲ್ಲ. ಫಾರ್ಮುಲಾ ಮಿಲ್ಕ್ ಅಂತಂದ್ರೆ ಇಟ್ಸ್ ಕಂಪ್ಯಾರಿಟಿವ್ಲಿ ಲೈಕ್ ಇಟ್ಸ್ ಸೇಮ್ ಲೈಕ್ ಅ ಬ್ರೆಸ್ಟ್ ಮಿಲ್ಕ್ ಅಂತಾನೆ ಅನ್ಕೊಂಡಿರ್ತೀವಿ, ಆದ್ರೆ ಇಷ್ಟೊಂದೆಲ್ಲ ಆಳ ಇದೆ ಅಂತ ನನಗೆ ಗೊತ್ತಾದಾಗ ಸೂಪರ್ ಶಾಕ್. ಆ ಶಾಕ್ ನಿಮ್ಗೂ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಅಗೇನ್ ಐಮ್ ಟೆಲಿಂಗ್, ಯಾವುದೇ ಬ್ರ್ಯಾಂಡ್ ಅನ್ನ ನಾನು ಇದು ಕಡಿಮೆ ಅಥವಾ ಇದು ಹೆಚ್ಚು ಏನಿದೆ ಅಂತ ಹೇಳಿದೀನಿ, ದಿಸ್ ಇಸ್ ಡೆಫಿನೆಟ್ಲಿ ಅವರ ಒಂದು ವೆಬ್ಸೈಟ್ ಅಲ್ಲೂ ಇದನ್ನೇ ಮೆನ್ಷನ್ ಮಾಡಿದ್ದಾರೆ. ಇಷ್ಟೆಲ್ಲ ಹಾಕಿದ್ದಾರೆ ಅಂದ್ರೆ ಈಗ ಪ್ರೋಟೀನ್ ಇರಬಹುದು, ಫ್ಯಾಟ್ ಇರಬಹುದು ಅಂಡ್ ಕಾರ್ಬೋಹೈಡ್ರೇಟ್ಸ್ ಇರಬಹುದು, ಏನನ್ನ ಬಳಸಿ ಯಾವ್ದನ್ನ ಯಾವ ಮುಖಾಂತರ ಹಾಕಿದ್ದಾರೆ ಅಂತ ಅವ್ರ ವೆಬ್ಸೈಟ್ ಅಲ್ಲೇ ಇದೆ. ಅದನ್ನ ನಾನು ರಿಸರ್ಚ್ ಮಾಡಿ ಎಷ್ಟೊಂದು ವಿಡಿಯೋಸ್ಗಳನ್ನ ನೋಡಿ ಇನ್ಫಾರ್ಮೇಶನ್ ಪ್ರಾಪರ್ ಆಗಿ ತಿಳ್ಕೊಂಡು ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ. ಖುಷಿ ಆಗಿದ್ಯಾ ಅಂದ್ರೆ ತುಂಬಾ ಜನ ಕೇಳ್ತಿದ್ರಿ ಅಕ್ಕ ಫಾರ್ಮುಲಾ ಮಿಲ್ಕ್ ಬಗ್ಗೆ ಮಾಡಿ, ಅಕ್ಕ ಫಾರ್ಮುಲಾ ಮಿಲ್ಕ್ ಬಗ್ಗೆ ಮಾಡಿ, ಫಾರ್ಮುಲಾ ಮಿಲ್ಕ್ ಬಗ್ಗೆ ಮಾಡಿ ಮ್ಯಾಮ್ ಅಂತ. ಸೊ ಲೇಟ್ ಆಯ್ತು, ಐ ಆಮ್ ರಿಯಲಿ ಸಾರಿ ಆನ್ ದ್ಯಾಟ್. ಸೊ ಐ ಆಮ್ ಡನ್ ವಿತ್ ಇಟ್. ಎಸ್, ನೋಡಿ ಸೆಲೆಕ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ಯಾವ್ದು ಬೆಸ್ಟ್ ಅಂತ. ನೀವ್ ಯಾವ್ದು ಹಾಕ್ತಿದ್ದೀರಾ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾವ್ ಇದನ್ನ ಹಾಕ್ತಿದೀವಿ ಒಳ್ಳೇದ ಅಂತ ಪ್ಲೀಸ್ ಕೇಳ್ಬೇಡಿ. ಪ್ಲೀಸ್ ಪ್ರಾಪರ್ ಆಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಎಲ್ಲಾನು ನಾನು ವಿಡಿಯೋದಲ್ಲೇ ಶೇರ್ ಮಾಡಿರ್ತೀನಿ. ಅಗೇನ್ ನೀವು ಕಾಮೆಂಟ್ ಅಲ್ಲಿ ವಿಡಿಯೋ ನೋಡಲ್ಲ, ಜಸ್ಟ್ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ನೇಲ್ ನೋಡ್ತಾರೆ, ಅದ್ ನೋಡಿ ಕಾಮೆಂಟ್ ಅಲ್ಲಿ ಹಾಕೋದು ಇದನ್ನ ಹಾಕ್ತಿದೀವಿ ಒಳ್ಳೇದ ಅಂತ. ಆ ರೀತಿ ಮಾಡಕ್ ಹೋಗ್ಬಿಡಿ, ಇನ್ಫಾರ್ಮೇಶನ್ ನ ತಿಳ್ಕೊಳ್ಳಿ. ನಮ್ಮ ಭಾರತದಲ್ಲಿ ಏನ್ ಗೊತ್ತಾ, ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋದು ತುಂಬಾ ಕಡಿಮೆ. ಪ್ರಾಬ್ಲಮ್ ಆದಾಗ ಆ ಇನ್ಫಾರ್ಮೇಶನ್ ನ ತಿಳ್ಕೊಳ್ತೀವಿ. ಆ ರೀತಿ ಮಾಡಕ್ ಹೋಗ್ಲೇಬೇಡಿ. ನಾಲೆಜ್ ಇಸ್ ಲೈಕ್ ಎನಾರ್ಮಸ್. ನಮಗೆ ನಾಲೆಜ್ ಅನ್ನೋದು ಬೇಕೇ ಬೇಕಾಗುತ್ತೆ. ದಿಸ್ ಇಸ್ ಒನ್ ಅಮಾಂಗ್ ದ ಒಂದು ಮಕ್ಕಳ ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಒಂದು ಮಾಹಿತಿ. ಸೊ ಶೇರ್ ಮಾಡಿದೀನಿ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ವಿಡಿಯೋನ ಎಷ್ಟೋ ಅಮ್ಮಂದಿರಿಗೆ ಈ ಮಾಹಿತಿ ಬೇಕು. ದಿಸ್ ಇಸ್ ಕಂಪಲ್ಸರಿ. ನಾವು ಮಕ್ಕಳ ಬಗ್ಗೆ ಒಂದು ನಮ್ಗೆ ಇವಾಗ ನಾನು ಪ್ರೆಗ್ನೆಂಟ್ ಅಂತಂದ್ರೆ ನನ್ಗೆ ಡೆಲಿವರಿ ಆಗುತ್ತೆ, ನನ್ಗೆ ಫಾರ್ಮುಲಾ ಮಿಲ್ಕ್ ಏನಾದ್ರೂ ಅವಶ್ಯಕತೆ ಬಂತು ಅಂತಂದ್ರೆ ಈ ಇನ್ಫಾರ್ಮೇಶನ್ ಗೊತ್ತಿರಲೇಬೇಕು. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡಿ ಅಂಡ್ ಎಲ್ಲರಿಗೂ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.